ಜಿ ಸಂವಾದಕ್ಕೆ ಸ್ವಾಗತ. ಏಪ್ರಿಲ್ 22, 2025 ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಂತ ಒಂದು ಘಟನೆ ನಡೆದು ಹೋಯಿತು. ಉಗ್ರರು ಬಂದರು, ಅಮಾಯಕ ಭಾರತೀಯರನ್ನು ಕೊಂದುಬಿಟ್ರು. ಭಾರತದ ಸೇನೆ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅನ್ನುವಂತಹ ಪ್ರಶ್ನೆಯ ನಡುವೆ ತೆಗೆದುಕೊಂಡ ನಿರ್ಧಾರ ಕೇಂದ್ರ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹೇಗೆ ಕಟ್ಟು ಹಾಕಬೇಕು ಆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತು. ಆಮೇಲೆ ಆಗಿದ್ದೆ ನೋಡಿ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಆಗ್ತಾ ಇದ್ದಂತೆಯೇ ದಾಳಿ ಪ್ರತಿದಾಳಿ ಅನ್ನೋದು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಿರಂತರವಾಗಿ 2 ದಿವಸ ನಡೆದೇ ಹೋಯಿತು. ಕದನ ವಿರಾಮ ಅಂದರೂ ಕೂಡ ಆ ಕಡೆಯಿಂದ ಫೈರಿಂಗ್ ನಿಲ್ಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಅಂತಿಮವಾಗಿ ಕದನ ವಿರಾಮದ ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಂಡ್ರೂ ಕೂಡ ಕಟ್ಟ ಕಡೆಯ ಉಗ್ರಗಾಮಿಯನ್ನ ಹೊಡೆಯುವವರೆಗೂ ಕೂಡ ಈ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿರುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿತು. ಇದು ಹಿಸ್ಟ್ರಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಿತಿ ಏನು, ಪಾಕಿಸ್ತಾನದ ಸ್ಥಿತಿ ಏನು, ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಅನ್ನೋದಾದರೆ ಅದಕ್ಕೆ ಕುಮ್ಮಕ್ಕು ಕೊಡುವಂಥ ಪಾಕಿಸ್ತಾನದ ಬಂಡವಾಳವನ್ನು ಬಯಲು ಮಾಡಲೇಬೇಕಾಗಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. 5 ಸಂಸದರು ಸೇರಿದಂತೆ 7 ಮಂದಿ ಇರುವಂಥ ಒಂದು ನಿಯೋಗವನ್ನು ರಚನೆ ಮಾಡಿದೆ. ಇವರ ಕೆಲಸ ಏನು ಅಂತ ಹೇಳಿದ್ರೆ, ಮೇ 22ನೇ ತಾರೀಕಿನಿಂದ ವಿದೇಶಗಳನ್ನು, ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಪ್ಲೇಸ್ಗಳಿದ್ದಾವೆ, ಅಲ್ಲಿಗೆ ಹೋಗ್ತಾರೆ. ಪಾಕಿಸ್ತಾನದ ನಿಲುವು, ನಿರ್ಧಾರಗಳು, ಧೋರಣೆ, ಅವರ ನಡೆ ಏನಿತ್ತು ಅನ್ನೋದನ್ನು ಆ ದೇಶದ ಮುಖ್ಯ ಅಧಿಕಾರಿಗಳ ಮುಂದಿಡ್ತಾರೆ, ಜನಸಾಮಾನ್ಯರ ಮುಂದಿಡ್ತಾರೆ. ಆ ಮೂಲಕ ಪಾಕಿಸ್ತಾನದ ಪ್ರತಿಯೊಂದು ವಿಚಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಆ ನಿಯೋಗ ಮಾಡುತ್ತೆ. ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಕೊಂಡಿರುವಂತಹ ಆ ಪ್ರಮುಖರೇನಿದ್ದಾರೆ ಅವರು ಇವತ್ತಿನ ಚರ್ಚಾ ವಸ್ತುವಾಗಿದ್ದಾರೆ. ಈ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಭಾರತ ಸಾರಿದೆ. ಏನು ಅಂತ ನೋಡೋದಾದರೆ, ಆಪರೇಷನ್ ಸಿಂಧೂರದ ಮೂಲಕ ಕಟ್ಟಕಡೆಯ ಉಗ್ರಗಾಮಿಯನ್ನು ಹೊಡೆಯುವವರೆಗೂ ಕೂಡ ಇದು ಮುಂದುವರಿಯುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಈಗ ತಯಾರಾಗಿದೆ ನೋಡಿ ಒಂದು ನಿಯೋಗ. ವಿವಿಧ ನಿಯೋಗಗಳಲ್ಲಿ ವಿಶ್ವವನ್ನು ಸುತ್ತುತ್ತಾರೆ ಆ ನಾಯಕರು. 7 ನಿಯೋಗಗಳಲ್ಲಿ ಪಾಕ್ ಕುತಂತ್ರ ವಿಶ್ವಕ್ಕೆ ಪರಿಚಯವಾಗುತ್ತೆ ನೋಡಿ. ಶಶಿ ತರೂರ್ ಅವರು ಈ ನಿಯೋಗದಲ್ಲಿದ್ದಾರೆ. ಇದಕ್ಕೆ ಸದ್ಯ ಟೀಕೆ ಟಿಪ್ಪಣಿಗಳು ಹೆಂಗೆ ಬರ್ತಿದ್ದಾವೆ ಅನ್ನೋದಾದರೆ, ಆಪರೇಷನ್ ಹಸ್ತ ಮಾಡಿಬಿಟ್ಟಿದೆ BJP ಅಂತ ಹೇಳಿ. ಕೇಸರಿಯಿಂದ ಶಶಿ ತರೂರ್ ಹೈಜಾಕ್, ಕಾಂಗ್ರೆಸ್ ಕಿಡಿಕಾರಿದೆ. ಕೇರಳದಿಂದ BJP ಸಂಘಟನೆಗೆ ಶಶಿ ತರೂರ್ ಮೇಲೆ ಕಣ್ಣು. DMKಯಿಂದ ಕನಿಮೋಳಿ, NCPಯಿಂದ ಸುಪ್ರಿಯಾ ಸುಳೆ, BJPಯಿಂದ ರವಿಶಂಕರ್, ಹೀಗೆ ಒಂದಷ್ಟು ನಾಯಕರ ನಿಯೋಗ ಇದು. ನಾನಾಗಲೇ ಉಲ್ಲೇಖ ಮಾಡಿದಾಗೆ ನೀವು ಗಮನಿಸಬೇಕು, ಈ ನಿಯೋಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸನ್ನು ತಲುಪುತ್ತೆ. ಅಲ್ಲಿ ಪಾಕಿಸ್ತಾನದ ವಿಚಾರಗಳು ಏನು ಅನ್ನೋದನ್ನು ಹೇಳುತ್ತೆ. ಒಂದು ಶ್ರೀ ಶಶಿ ತರೂರ್ ಕಾಂಗ್ರೆಸ್ನಿಂದ, ಇನ್ನೊಂದು ಶ್ರೀ ರವಿಶಂಕರ್ ಪ್ರಸಾದ್ BJPಯಿಂದ, ಇನ್ನು ಶ್ರೀ ಸಂಜಯ್ ಕುಮಾರ್ ಝಾ JDUಯಿಂದ, ಇನ್ನು ಬೈಜಯಂತ್ ಪಾಂಡ BJPಯಿಂದ, ಹಾಗೆಯೇ ಕನ್ನಿಮೂಳಿ DMKಯಿಂದ, ಇನ್ನು ಸುಪ್ರಿಯಾ ಸುಳೆ NCPಯಿಂದ, ಹಾಗೆಯೇ ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನೆಯಿಂದ. ಇವರ ನಿಯೋಗ ಈಗ ಬಹಳ ಪ್ರಮುಖವಾಗಿ ಕೆಲವೊಂದು ಜಾಗಗಳನ್ನು ತಲುಪೋದು. ಎಲ್ಲಿ ಅಂತ ನಾವು ನೋಡೋದಾದರೆ, ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು, ಕತಾರ್ ಇರ್ಬೋದು, UAE ಇತರ ದೇಶಗಳಿಗೆ ಪ್ರವಾಸವನ್ನು ಮಾಡ್ತಾರೆ. ಈ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ, ಆಪರೇಷನ್ ಸಿಂಧೂರಕ್ಕೆ ಕಾರಣವಾದಂತಹ ಪ್ರಮುಖ ಕಾರಣ ಏನು, ಇದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದು, ಇದೆಲ್ಲವನ್ನು ಕೂಡ ವಿದೇಶಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಇದಕ್ಕೀಗ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಯಾಕಂದರೆ ಅದರಲ್ಲಿರುವಂಥ ನಿಯೋಗದ ಸದಸ್ಯರನ್ನು ಗಮನಿಸಿ. ರೈಟ್, ಇಂಥ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಅಲ್ಲಿ ಹೋಗಿ ಇಳಿದು ನೋಡ್ಕೊಂಡು ಬರಲಿ. ಯಾಕಂದ್ರೆ ಫ್ರೀ ವೀಸಾ ಐತಿ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ. ಪಾಕಿಸ್ತಾನದ ಹೀರೋ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ತನ್ನ ನೇತೃತ್ವದಲ್ಲಿ ಇವರೆಲ್ಲ ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಎಲ್ಲೆಲ್ಲಿ ಭಯೋತ್ಪಾದನೆಗೆ ಇದು ಆಗ್ಯಾವ ಪಾಯಿಂಟ್ ತೋರಿಸ್ತಾರಲ್ಲ, ನಮ್ಮ ಮಿಲಿಟರಿ ಹೇಳ್ತಾರೆ ಈ ಪಾಯಿಂಟ್ನಾಗ ಬಾಂಬ್ ಹಾಕಿ, ಅದು ನೋಡ್ಕೊಂಡು ಬರಲಿ. ಈ ರೀತಿ ಒಬ್ಬ MLA ಆಗಿ
ಯಾವ ರೀತಿ ತನ್ನ ವ್ಯಾಪ್ತಿನೇ ಅಲ್ಲ, ದೇಶದ ವ್ಯಾಪ್ತಿಯೊಳಗ ನೀವು ದೇಶದ ಸೈನಿಕರನ್ನ ಇನ್ನೂ ಪ್ರೋತ್ಸಾಹ ಕೊಡ್ಬೇಕು. ಬಿಟ್ಟು ನೀವು ಇಂಥ ಕೆಟ್ಟ ಏನು ಪ್ರತಿಕ್ರಿಯೆ ಕೊಡ್ತೀರಿ, ಹೇಳಿಕೆ ಕೊಡ್ತೀರಿ, ಇವು ನಿಜಕ್ಕೂ ನೀವು ಕೇವಲ ಅದೇ ಹೇಳ್ತಾರಲ್ರಿ, ಈ ಹಳ್ಳಿ ಮಿಳ್ಳಿ ಅದೇ ಮುಸ್ಲಿಂ ಓಟಿನ ಸಲುವಾಗಿನೇ ಅವರು ಖುಷಿ ಪಡಿಸ್ಲಾಕ. ದೇಶದಲ್ಲಿ ಮೊನ್ನೆ ಪಾಕಿಸ್ತಾನದ ವಿರುದ್ಧ ನಡೆದಂಥ ನಮ್ಮ ಹೋರಾಟ, ನಮ್ಮ ಸೈನಿಕರ ಹೋರಾಟ ಮತ್ತು ದೇಶದ ಪ್ರತೀಕಾರ, ಇದರ ಬಗ್ಗೆ ಕಾಂಗ್ರೆಸ್ಸಿನ ನಿಲುವು ಏನು ಅನ್ನುವಂಥದ್ದನ್ನು ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕಾಗಿದೆ. ಕಾಂಗ್ರೆಸ್ಸಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹೇಳಿದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ. ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತಾ ಅದರ ಜೊತೆ ನಾವಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಅದಾದ ಮೇಲೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಸೇರಿ ಕಾಂಗ್ರೆಸ್ಸಿನ ಮುಖಂಡರು ಕೊಡುವಂಥ ಹೇಳಿಕೆಗಳು, ಅದು ಏನಾಗಿದೆ, ಮೋದಿಜಿಯವರ ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ. ಪ್ರತಿಯೊಂದು ಹೆಜ್ಜೆನ ಅವರೇನು ಎಲ್ಲಿ ಹೋದ್ರೆ, ಭಾಷಣ ಮಾಡಿದರೆ, ಮಾತಾಡಿದರೆ ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸವರು ಇಲ್ಲಿವರೆಗೆ ಏನೂ ಮಾಡಲಿಲ್ಲ. ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು. ಬ್ರಾಡರ್ವರೆಗೆ ಇವತ್ತೊಬ್ಬ ಪ್ರಧಾನಮಂತ್ರಿ ಹೋಗ್ತಾನಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ, ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದು ಅಪ್ರಿಷಿಯೇಟ್ ಮಾಡಬೇಕು. ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಬಾರ್ಡರ್ಗೆ, ಯಾರು ಬೇಡ ಅಂತಾರೆ, ಅವರು ಹೋಗಿ ಸಮಾಧಾನ ಮಾಡಲಿ, ಭೇಟಿಯಾಗಲಿ ಅವರು ಸಂತ್ರಸ್ತರನ್ನ. ಅದು ಬಿಟ್ಟು ಮೋದಿಜಿಯವ್ರ ಪ್ರತಿಯೊಂದು ಹೆಜ್ಜೆನೂ ಟೀಕೆ ಮಾಡುವಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರು, ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ. ಭಾಳ ಗಂಭೀರವಾದ ವಿಷಯಗಳಿಗೆ ನಾನೇನು ಹೇಳಬೇಕು ಮೊದಲೇ ಹೇಳಿದ್ದೆ. ನನ್ನ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ನಾವು ಸೆಲ್ಯೂಟ್ ಹೊಡಿಬೇಕು. ಭಾರತದ ಪ್ರಜೆಗಳು ನಮಗಾಗಿ ಪ್ರಾಣ ಬಲಿದಾನವನ್ನು ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಗೌರವ ಮರ್ಯಾದೆ ಭಾರತ ದೇಶಕ್ಕೆ ಉಳಿಸಿದೆ. ಅದಕ್ಕೆ ಮೊಟ್ಟ ಮೊದಲು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ಆದೇಶದ ಮೇಲೆ ಎಮರ್ಜೆನ್ಸಿ ಕಾರ್ಯಕಾರಿ ಸಮಿತಿ ಮೀಟಿಂಗ್ ನಡೆದು ತಿರಂಗ ಧ್ವಜವನ್ನು ತೆಗೆದು ಇಡೀ ದೇಶದ ಉದ್ದಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಪಹಲ್ಗಾಮ್ ಉಗ್ರ ದಾಳಿಯಾದ ನಂತರದ ಸಂದರ್ಭದಲ್ಲಿ ಸರ್ವಪಕ್ಷಗಳ ಸಭೆ ಆಗುತ್ತೆ. ಸಭೆಯ ನಂತರದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದನ್ನು ನೆನಪಿಸಿಕೊಳ್ಳೋದಾದರೆ, ದೇಶ ಅನ್ನುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಾದರೆ ಖಂಡಿತ ನಾವು ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿದ್ರು. ಇವತ್ತು ಆಪರೇಷನ್ ಸಿಂಧೂರ ಆಯಿತು, ಎಷ್ಟು ಉಗ್ರರನ್ನ ಹೊಡೆದು ಉರುಳಿಸಿದ್ದಾರೆ ಅಂತ ಲೆಕ್ಕವನ್ನು ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರು ಕೇಳ್ತಿದ್ದಾರೆ. ಅದೆಲ್ಲ ಕೆಲವೊಂದು ಸಲ ಬಾಲಿಶ ಸ್ಟೇಟ್ಮೆಂಟ್ಗಳಾಗುತ್ತೆ, ಅದನ್ನು ಬದಿಗಿಡೋಣ. ಬಟ್ ಇಲ್ಲಿ ನೋಡಿ, ಇಲ್ಲೊಂದು ನಿಯೋಗ ಅನ್ನೋದು ರಚನೆ ಆಗ್ತಾ ಇದೆ. ಆ ನಿಯೋಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಅಮೇರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, UAE ಇರ್ಬೋದು, ಕೆಲವೊಂದು ಪರ್ಟಿಕ್ಯುಲರ್ ದೇಶಗಳಿಗೆ ಹೋಗಿ ಪಾಕಿಸ್ತಾನ ಭಯೋತ್ಪಾದನೆಯ ವಿಚಾರದಲ್ಲಿ ಅವರ ಸ್ಟ್ಯಾಂಡ್ ಏನು, ಯಾವ ರೀತಿಯ ಉಗ್ರ ದಾಳಿ ಅನ್ನೋದಾಯಿತು, ಆಪರೇಷನ್ ಸಿಂಧೂರ ಹೇಗಾಯಿತು, ಇದೆಲ್ಲವನ್ನು ತಲುಪಿಸುವಂಥ ಒಂದು ಕೆಲಸ ಆ ನಿಯೋಗದ ಕಡೆಯಿಂದಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಶಶಿ ತರೂರ್ ಅವರು ಇರೋದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಸೊ ಇದಕ್ಕೆ ಒಂದಷ್ಟು ಟೀಕೆ ಟಿಪ್ಪಣಿಗಳಿಗಾಗಲೇ ಬಂದ್ಬಿಟ್ಟಿದೆ. ಈ BJP ಶಶಿ ತರೂರ್ ಅವರನ್ನು ಹೈಜಾಕ್ ಮಾಡಿಬಿಟ್ಟಿದೆ ಅಂತ ನೋಡಿ. ಆಪರೇಷನ್ ಸಿಂಧೂರ ಆದ ನಂತರದ ಸಂದರ್ಭದಲ್ಲಿ ಹಲವು ಕಾಂಗ್ರೆಸ್ ನಾಯಕರು ಇದನ್ನು ಮೆಚ್ಚಿಕೊಂಡಿದ್ದಾರೆ ಮತ್ತು ಓಪನ್ ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ, ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಇಟ್ ಈಸ್ ವೆರಿ ಗುಡ್ ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ. ಇದರ ನಡುವೆ ಶಶಿ ತರೂರ್ ಅವರನ್ನು ಈಗ ನಿಯೋಗಕ್ಕೆ ಸೇರಿಸಿಕೊಂಡಿರುವುದು ಅಥವಾ ಅವರಿಗೊಂದು ಜವಾಬ್ದಾರಿಯನ್ನು ಕೊಟ್ಟಿರೋದನ್ನ ಕಾಂಗ್ರೆಸ್ ಹೆಂಗೆ ತಗೊಳುತ್ತೆ ಅನ್ನೋದು ಬಹಳ ಮುಖ್ಯ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂತಹ ದಿಲೀಪ್ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಏನು KPCC ವಕ್ತಾರಾಗಿರುವಂತಹ ನಟರಾಜ್ ಗೌಡ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ನಟರಾಜ್ ಅವರೇ. ನಟರಾಜ್ ಅವರಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದ್ರೆ ಹೇಳಿ, ಇವತ್ತು ಒಂದು ನಿಯೋಗದ ರಚನೆಯಾಗಿದೆ. ಇದರಲ್ಲಿ ಶಶಿ ತರೂರ್ ಅವರಿಗೆ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಕಾಂಗ್ರೆಸ್ ಅದನ್ನು ಹೇಗೆ ತಗೊಳತ್ತೆ ನಟರಾಜ್ ಗೌಡ್ರೆ? ಇಲ್ಲ, ಯಾಕಂದ್ರೆ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ಬೇಕು. ಶಶಿ ತರೂರ್ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೆ. ಬಿಜೆಪಿ ಸಂಸದರಿಗೆ ಇಂಗ್ಲಿಷ್ ಬರಲ್ಲ, ಅದಕ್ಕಾಗಿ ಹೋಗಿರ್ಬೋದೇನೋ. ಹೋಗ್ಲಿ, ತೊಂದರೆ ತಪ್ಪಿಲ್ಲ, ಅವ್ರಿಗೆ ಹೋಗಿ ಬರ್ಬೋದು. ಯಾಕಂದ್ರೆ ಕೇಂದ್ರ ಸರ್ಕಾರ ನಾವು ಈ ಕಾರ್ಯಾಚರಣೆಗೆ ಸಂಪೂರ್ಣ ಬೆಂಬಲ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೊಟ್ಟಿರ್ಬೇಕಾದ್ರೆ ವಿರೋಧ ಪಕ್ಷದ ಒಬ್ಬ ಶಾಸಕ ಸಂಸದರನ್ನ ಅವ್ರು ಕಳಿಸೋದು ಅದ್ರೊಳಗೇನು ಅತಿಶಯೋಕ್ತಿ ಇಲ್ಲ, ಆಮೇಲೆ ಅದ್ರೊಳಗೇನು ಮಹತ್ವ ಕೂಡ ಇಲ್ಲ. ಆದ್ರೆ ವಿದೇಶಾಂಗ ನೀತಿನಲ್ಲಿ
ಕೇಂದ್ರ ಸರ್ಕಾರ ಸರಿಯಾದ ಹೆಜ್ಜೆ ಇಟ್ಟಿದೆಯಾ, ಹ್ಮ್ ಅದು ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ವಿದೇಶಾಂಗ ನೀತಿಯಲ್ಲಿ ಸರ್ಕಾರ ಸರಿಯಾದಂತಹ ಹೆಜ್ಜೆ ಇಟ್ಟಿದ್ಯಾ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ಕ್ಲಾರಿಫೈ ಮಾಡಿ ನಂಗನ್ನ. ಹೆಂಗಿದೆ ನೋಡಿ, ಈಗ ಏನಂದ್ರೆ ಹ್ಮ್ ಈ ವಿದೇಶಾಂಗ ಸಚಿವರಿದಾರಲ್ಲ, ಹ್ಮ್ ಅವರ ವಿದೇಶಾಂಗ ಸಚಿವರು ಇಲಾಖೆಯಿಂದ ಹ್ಮ್ ಈ ಆಪರೇಷನ್ ಸಿಂಧೂರ ಆಗಕ್ ಮುಂಚೆನೆ ಹ್ಮ್ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ. ಹ್ಮ್ ಆಪರೇಷನ್ ಸಿಂಧೂರ್ ಅನ್ನೋದು ಪಾಕಿಸ್ತಾನಕ್ಕೆ ಹೇಳಿ ಮಾಡಬೇಕಾದಂತಹ ಕಾರ್ಯಾಚರಣೆನ, ಹ್ಮ್ ಇದು ಬಹಳ ಇಂಪಾರ್ಟೆಂಟ್. ಹ್ಮ್ ಹಂಗೆ ಹೇಳಿ ಮಾಡಿದ್ರೆ ಏನಾಗುತ್ತೆ, ಹ್ಮ್ ನಮ್ಮ ಎಲ್ಲಾ ಎಷ್ಟೆಷ್ಟು ಮಿಸೈಲ್ಗಳು, ಎಷ್ಟೆಷ್ಟು ವಿಮಾನಗಳು, ಎಷ್ಟೆಷ್ಟು ಸೈನಿಕರು, ಯಾರ್ಯಾರಿಗೆ ಏನ್ ತೊಂದರೆ ಆಗಿರ್ಬೋದು, ಅನಾಹುತ ಆಗಿರ್ಬೋದು, ಹ್ಮ್ ಅವ್ರು ಎಚ್ಚೆತ್ಕೊಂಡಿರಲ್ವಾ ಆ ಟೈಮಲ್ಲಿ. ಹ್ಮ್ ಇದನ್ನ ವಿದೇಶಾಂಗ ನೀತಿ ಅಂತಾರ, ಇದನ್ನ ಕಾರ್ಯಾಚರಣೆ ಅಂತಾರ. ಅಂದ್ರೆ ಕಾರ್ಯಾಚರಣೆ ಚೆನ್ನಾಗಿರ್ಬೋದು, ಸೈನ್ಯ ಚೆನ್ನಾಗಿ ಮಾಡಿರ್ಬೋದು, ಆದರೆ ಸರ್ಕಾರವಾಗಿ ಇವರು ಮಾಡೋ ಕೆಲಸ ಸರಿನಾ ಅನ್ನೋದು ಬಹಳ ಅಂದ್ರೆ ಇಂಪಾರ್ಟೆಂಟ್. ಪಾಕಿಸ್ತಾನ ಹೆಂಗೆ ಕುತಂತ್ರ ಮಾಡಿ ಹೊಡಿತೋ ಹಂಗೆ ಹೊಡಿಬೇಕು, ಯಾವುದೇ ಎದೆಗಾರಿಕೆ ತೋರ್ಸೋ ಅಗತ್ಯ ಇಲ್ಲ ಇಲ್ಲಿ ಅಂತ. ಇಲ್ಲಿ ರಾಜತಾಂತ್ರಿಕ ಮತ್ತು ಆ ಸೇನಾ ಕಾರ್ಯಾಚರಣೆ ಸಿಕ್ರಸಿಲ್ ಹೆಂಗಾಗ್ಬೇಕು ಹಂಗೆ ಆಗ್ಬೇಕು ಅಂತೀರಿ? ಇಲ್ಲ ನೋಡಿ, ಇದು ಮಾತಿಗೆ ಮಾತಲ್ಲ. ಹ್ಮ್ ಈ ಸೈನ್ಯ ಕಾರ್ಯಾಚರಣೆ ಇರ್ತಾವಲ್ಲ, ಭಯೋತ್ಪಾದಕರನ್ನ ನೀವ್ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ರೆ ಭಯೋತ್ಪಾದಕರು ಅಲ್ಲೇ ಕೂತಿರ್ತಾರ, ನೀವು ಬಂದು ಹೊಡೀರಿ ಅಂತ. ಹ್ಮ್ ಪಾಕಿಸ್ತಾನವೇ ಬೆಂಬಲ ಕೊಡ್ತಕ್ಕಂತಹ, ಸರ್ಕಾರವೇ ಬೆಂಬಲ ಕೊಡ್ತಕ್ಕಂತಹ ಭಯೋತ್ಪಾದಕರು ಬಾಪ ನನ್ಗೆ ಹೊಡಿ ಅಂತ ಅಲ್ಲೇ ಕಾಯ್ಕೊಂಡು ಕೂತಿರ್ತಾರ. ಹ್ಮ್ ಕಾರ್ಯಾಚರಣೆ ಅನ್ನೋದು ಯುದ್ಧ ಬೇರೆ, ಟ್ರೈನಿಂಗ್ ಕ್ಯಾಂಪ್ಗಳಿದ್ದಾವೆ, ಅದನ್ನು ಗುರುತಿಸಿ ಹೊಡಿಬೇಕಾದಂಥದ್ದು. ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರಲ್ಲ 1965 ಇಂದ ಇಲ್ಲಿವರೆಗೂ, ಹ್ಮ್ ಎರಡನೇ ವಾರ ಆಯ್ತಲ್ಲ ಇಂಡೋ ಪಾಕ್ ವಾರು 1965 ಅಲ್ಲಿ ಆಗುತ್ತೆ, ಅವತ್ತಿಂದ ಇಲ್ಲಿವರೆಗೂ 16 ಈ ತರ ಕಾರ್ಯಾಚರಣೆಗಳಾಗಿದ್ದಾವೆ. ಹೇಳಿ ಮಾಡಬಾರದು, ನಮ್ಮ ಕಾರ್ಯಾಚರಣೆ ನಾವು ಮಾಡಬೇಕು, ನೇರವಾಗಿ ಮಾಡಬೇಕು, ಭಯೋತ್ಪಾದಕರನ್ನ ಹೊಡಿಬೇಕು. ಇವತ್ತು ಅಮೆರಿಕ ಸೀಸ್ ಫೈರ್ ಅನ್ನ ಅನೌನ್ಸ್ ಮಾಡ್ತೀನಿ, ನಾನು ಸೀಸ್ ಫೈರ್ ಅನೌನ್ಸ್ ಮಾಡಿದ್ದೀನಿ ಅಂತ ಅಮೆರಿಕ ಹೇಳ್ತಲ್ಲ. ಟ್ರಂಪ್ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಯಾಕೆ ಮೌನವಾಗಿದೆ, ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ, ಅಫಿಷಿಯಲ್ ಸ್ಟೇಟ್ಮೆಂಟ್ ಯಾಕೆ ಹೋಗ್ತಾ ಇಲ್ಲ? ಏನ್ ಹೇಳ್ಬೇಕು ಅಂದ್ರೆ, ನೀನ್ ಯಾರಪ್ಪ ರಾಜ್ಕುಮಾರ್ ಅಂತ ಕೇಳ್ಬೇಕು, ನೀನ್ ಯಾರು, ಹೂ ಆರ್ ಯು ಟು ಟೆಲ್? ನಮ್ದು ನೋಡಿ ಸಿಮ್ಲಾ ಅಗ್ರಿಮೆಂಟ್ ಅಂತ ಇರ್ತದೆ. ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ದ್ವಿಪಕ್ಷೀಯ ಮಾತುಕತೆ, ಪಾಕಿಸ್ತಾನ ಮತ್ತೆ ಇಂಡಿಯಾ ದ್ವಿಪಕ್ಷೀಯ ಮಾತುಕತೆ ಮಾತಾ ಇರುತ್ತೆ. ಮೂರನೇವರು ಮೂಗು ತೂರ್ಸಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದು ದೇಶದ ಸಾರ್ವಭೌಮತೆ ಇದೆಯಲ್ಲ, ಅದಕ್ಕೆ ಪೆಟ್ಟು ಕೊಟ್ಟಂಗಾಗ್ತದೆ. ನಾವು ಕೇಂದ್ರ ಸರ್ಕಾರದ ಪರವಾಗಿದ್ದೀವಿ, ಮೋದಿ ಪರವಾಗಿದ್ದೀವಿ. ಮೋದಿ ಹೇಳ್ಬೇಕು, ಟ್ರಂಪ್ ನಿನ್ಗೆ ಇದಕ್ಕೆ ಸಂಬಂಧ ಇಲ್ಲ, ನೀನ್ ಇದ್ರ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ, ನಾವು ದ್ವಿಪಕ್ಷೀಯ ಮಾತುಕತೆ ನಾವು ಏನಾದ್ರು ಪರಿಸ್ಕೊಂತೀವಿ, ಯುದ್ಧ ಆದ್ರೂ ನಾವು ಮಾಡ್ತೀವಿ ಅಂತ ನಾವು ಹೇಳ್ಬೇಕಾಗತ್ತೆ. ಅದು ಬಿಟ್ಟು ಅಮೆರಿಕದ ಟ್ರಂಪ್ ಅನೌನ್ಸ್ ಮಾಡ್ತಾರೆ ಕದನ ವಿರಾಮ ಅಂತ ಹೇಳಿದ್ರೆ, ನಮ್ಮ ರಾಜತಾಂತ್ರಿಕ ನೀತಿ ಏನಾಯ್ತು, ವಿದೇಶಾಂಗ ನೀತಿ ಆಯ್ತು, ಶಿಮ್ಲಾ ಒಪ್ಪಂದ ಏನಾಯ್ತು, ಅಲಿಪ್ತ ನೀತಿ ನಾವೇನ 1947 ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದೀವಲ್ಲ, ಅದ್ರದ್ದು ಏನಾಯ್ತು, ಮಹತ್ವ ಏನಾಯ್ತು? ಇದು ಬಹಳ ಇಂಪಾರ್ಟೆಂಟ್. ಈ ಕಾಂಗ್ರೆಸ್ನ ನಿಮ್ಮ ಧ್ವನಿ ಏನಿದೆ ಅಂದ್ರೆ ಹೂ ಇಸ್ ಟ್ರಂಪ್, ಇದು ಕೇವಲ ನಿಮ್ ಪ್ರಶ್ನೆ ಅಲ್ಲ, ಭಾರತೀಯರ ಪ್ರಶ್ನೆ ಆಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ಜಟಾಪಟಿ ಅನ್ನೋದು ಇವತ್ತು ನೆನ್ನೆ ವಿಷಯ ಅಲ್ಲ, ಹಲವಾರು ವರ್ಷಗಳಿಂದ ಇರುವಂತದ್ದು. ಹೂ ಆರ್ ಯು ಅಂತ ಕೇಳುವಂತ ನಿಮ್ಮ ಧ್ವನಿ ಮೇ ಬಿ ಟ್ರಂಪಿಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ನೆನ್ನೆ ಒಂದು ಕ್ಲಾರಿಫಿಕೇಶನ್ ಕೊಟ್ರು, ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಹೇಳಿ, ಸ್ವತಃ ಟ್ರಂಪ್. ಇಲ್ಲ, ಟ್ರಂಪ್ ಹೇಳ್ಬೋದು, ಟ್ರಂಪ್ ಹೇಳೋದಲ್ಲ ವಿಷಯ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕೇಂದ್ರ ಸರ್ಕಾರ, ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಯಾಕಂದ್ರೆ ಅವ್ರ ಮೌನ ಇದೆಯಲ್ಲ, ಮೌನ ನಮ್ಮನ್ನ ದುರ್ಬಲ ಅಂತ ತೋರಿಸುತ್ತೆ ಪ್ರಪಂಚದಲ್ಲಿ. ಮೌನವಾಗಿರಬಾರ್ದು ಮೋದಿಯವರು ನಮ್ಮ ವಿದೇಶಾಂಗ ನೀತಿ ನೋಡಿ. ಅಲಿಪ್ತ ನೀತಿ ಇದ್ರೆ ಏನಂದ್ರೆ, ನಾವು ರಷ್ಯಾ ಉಕ್ರೇನ್ ಯುದ್ಧ ಆದಾಗ ನಾವ್ ಯಾರ ಪರನೂ ಇಲ್ಲ, ನಾವು ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಯುದ್ಧ ಆದಾಗ ಯಾರ ಪರನೂ ಇಲ್ಲ, ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ನಾವು ದ್ವಿಪಕ್ಷೀಯ ಮಾತುಕತೆ ಮಾತ್ರ. ಯಾವುದೇ ವಿಷಯ ಇದು ಕೂಡ ಎಂತಹ ಸಂಕೀರ್ಣ ಸಂಕಷ್ಟದ ವಿಷಯ ಬಂದ್ರು ಕೂಡ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಮಾತ್ರ ನಾವು ಮಾಡ್ತೀವಿ. ಅದೇ ಶಿಮ್ಲಾ ಒಪ್ಪಂದ ಅಂತಾರೆ ಅದಕ್ಕೆ. ಅದನ್ನ ಈಗ ಅದಕ್ಕೆ ಏನ್ ಗೊತ್ತಾ, ಕೇಂದ್ರ ಸರ್ಕಾರ ಈ ರೀತಿಯಾಗಿ ದುರ್ಬಲ ನಡೆಯನ್ನ ತೋರಬಾರದು. ಆಮೇಲೆ ನೀವು ನೋಡಿರ್ಬೋದು, ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಏನ್ ಹೇಳ್ತಾನೆ, ಬಿಜೆಪಿಯ ನಾಯಕ, ಹಿರಿಯ ನಾಯಕ ಏನ್ ಹೇಳ್ತಾನೆ, ಇಡೀ ಆರ್ಮಿ ಮೋದಿಯ ಚರಣ ಸ್ಪರ್ಶ ಮಾಡ್ತಾ ಇದೆ, ಮೋದಿ ಕಾಲ್ ಕೆಳಗಡೆ ಬಿದ್ದಿದೆ ಅಂತ ಹೇಳ್ತಾನೆ. ಇಸ್ ದಿಸ್ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ನಾವು ಈ ತರನ ಗೌರವ ಕೊಡೋದು, ದೇಶಕ್ಕಾಗಿ ರಕ್ಷಣೆ ಮಾಡ್ತಾರೆ ಈ ತರನ ಗೌರವ ಕೊಡೋದು. ಇನ್ನೊಬ್ಬ ಹೇಳ್ತಾನೆ, ಆ ಕರ್ನಲ್ ಸೋಫಿಯಾ ಅವ್ರದ್ದು ಹೇಳ್ತಾನೆ, ಅವರು ಕುರೇಶಿ ಅವ್ರದ್ದು, ಅವರು ಪಾಕಿಸ್ತಾನ ಭಯೋತ್ಪಾದಕರ ಸಹೋದರಿ ಅವರು ಅಂತ ಹೇಳಿ ಆತನ ಮಾಡ್ತಾನೆ ಬಿಜೆಪಿ ಮಂತ್ರಿ ಮಧ್ಯಪ್ರದೇಶ. ಇಸ್ ದಿಸ್ ದ ವೇ ವಿ ಟ್ರೀಟ್ ಅವರ್ ಸೋಲ್ಜರ್ಸ್? ನಮ್ಮ ದೇಶದ ಆರ್ಮಿ ಅವ್ರ ಗೌರವ ಈ ತರ ಕೊಡ್ತೀವಿ ನಾವು ಮಾತಲ್ಲಿ ಇರಬಾರ್ದು ರೀ, ಕೃತಿನಲ್ಲಿ ಇರಬೇಕು. ಮತ್ತೆ ನಾವು ಬರೀ ಭಾಷಣಕ್ಕೋಸ್ಕರ ನಾವು ಮಾತಾಡೋದಲ್ಲ.
ನಮ್ಮ ಮನಸ್ಸು, ದೇಹ, ಎಲ್ಲ ಆತ್ಮ ಎಲ್ಲ ದೇಶದ ಪರವಾಗಿರ್ಬೇಕು. ಆ ಆತ್ಮ ದೇಶದ ಪರವಾಗಿ ಬಿಜೆಪಿನಲ್ಲಿ ಇಲ್ಲ, ಅವರ DNA ನಲ್ಲಿ ಇಲ್ಲ. ಅದು ಇವತ್ತು ಆಗ್ತಾ ಇರತಕ್ಕಂತಹ ದುರಂತ. ಸೀಸ್ ಫೈರ್ ಆಯ್ತು ನೋಡಿ, ಇವತ್ತು ನಾವು ನಮ್ಮ ಉದ್ದೇಶ ಏನಿತ್ತು? ಭಯೋತ್ಪಾದಕರ ನಿರ್ಮೂಲನೆ. ಆಪರೇಷನ್ ಸಿಂಧೂರದ ಉದ್ದೇಶ ಏನಿತ್ತು? ಭಯೋತ್ಪಾದಕರ ನಿರ್ಮೂಲನೆ ಆಯ್ತಾ? ಅವರು ಏನಾಗುತ್ತೆ ಗೊತ್ತಾ, ನಾಳೆ ಬೆಳಗ್ಗೆನೆ ಆಗ್ಬಿಡ್ಬೇಕು. ಬೇರ್ ಮಟ್ಟದಲ್ಲಿರುವಂತಹ ಉಗ್ರವಾದನ ನಾಳೆ ಬೆಳಗ್ಗೆನೆ ಸರಿ ಮಾಡ್ಬೇಕು ನಟರಾಜ್ ಗೌಡ್ರೆ, ನಿಮ್ ಪ್ರಕಾರ ಹಂಗಾರೆ? ನಾವ್ ಆತರ ಹೇಳಿದ್ವಾ? ನಿಮ್ ಪ್ರಕಾರ ಆತರ ಇರ್ಬೋದು, ನಾಳೆ ಬೆಳಗ್ಗೆ ಮಾಡ್ತಿರೋ, ನೀವು ನೆನ್ನೆ ಬೆಳಗ್ಗೆ ಮಾಡೋದು ನನಗೆ ಗೊತ್ತಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನಿಯಮ, ಒಂದು ನೀತಿ ಅಂತ ಮಾಡಿದಾಗ ನಾವು ತಾರ್ಕಿಕ ಅಂತ ತಗೊಂಡು ಹೋಗ್ತೀವಾ ಇಲ್ವಾ? ಆಪರೇಷನ್ ಸಿಂಧೂರದ ಮುಖ್ಯ ಉದ್ದೇಶ ಏನಿತ್ತು? ಭಯೋತ್ಪಾದಕರ ನಿರ್ಮೂಲನೆ ತಾನೆ. ಆಪರೇಷನ್ ಸಿಂಧೂರದ ಮುಖ್ಯ ಉದ್ದೇಶ ಆಗಿಲ್ದಲ್ಲಿ ಇದ್ದ ಮೇಲೆ ನೀವು ಸೀಸ್ಫೈರ್ಗೆ ಹೆಂಗ ಅವಕಾಶ ಕೊಟ್ರಿ? ಇವತ್ತು ನಾವು ವಿಶೇಷ ಅಧಿವೇಶನ ಯಾಕೆ ಕರೀರಿ ಅಂತ ಹೇಳಿರೋದು ಹೇಳಿ? ಮಾನ್ಯ ಖರ್ಗೆ ಅವರು, ಮಾನ್ಯ ರಾಹುಲ್ ಗಾಂಧಿ ಅವರು ವಿಶೇಷ ಅಧಿವೇಶನ ಯಾಕೆ ಕರಿಬೇಕು ಅಂದ್ರೆ, ಇಡೀ ದೇಶವಾಗಿ ಕೇಂದ್ರ ಸರ್ಕಾರದ ಪರ ನಿಲ್ತೀವಿ, ನೀವು ಯಾವುದೇ ಕಾರ್ಯಕ್ರಮ ನೀವು ತಗೊಂಡ್ರು ಕೂಡ, ಯಾವುದೇ ನೀವು ಕ್ರಮ ತಗೊಂಡ್ರು ಕೂಡ ನಾವು ನಿಮ್ ಪರವಾಗಿದ್ದೀವಿ ಅಂತಂದಾಗ ನೀವ್ ಯಾಕ್ರಿ ಓಡ್ ಬರ್ತೀರಿ? ಇದು ಬಂದಿದ್ದು. ಆಮೇಲೆ ಈ ದೇಶ ಜನತೆಯ ಪ್ರಶ್ನೆ ಆಗ್ಬೇಕು, ನಿಮ್ಮ ಪ್ರಶ್ನೆ ಅದೇ ಆಗ್ಬೇಕು. ರೈಟ್, ವೆರಿ ನೈಸ್, ವೆರಿ ನೈಸ್. ದಿಲೀಪ್ ಗೌಡ್ರೆ, ನಟರಾಜ್ ಗೌಡ್ರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಅದ್ರ ಜೊತೆಗೊಂದು ಆ್ಯಡ್ ಮಾಡ್ಬಿಡ್ತೀನಿ. ಶಶಿ ತರೂರ್ ಅವ್ರನ್ನ ಏನಾರು ನೀವು ಹೈಜಾಕ್ ಮಾಡಿದ್ರೆ ಹೆಂಗೆ ಅಂತ ನೋಡಿ. ಇದು ಒಂದು ಸರ್ವಪಕ್ಷಗಳಲ್ಲೇ ಎಲ್ಲಾರು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಕನ್ನಿಮೋಳಿ ಏನು ಬಿಜೆಪಿ ಫ್ರೆಂಡ್ ಅಲ್ಲ, ಅಥವಾ ಸುಪ್ರಿಯಾ ಸುಳೆ ಏನು ಬಿಜೆಪಿ ಫ್ರೆಂಡ್ ಅಲ್ಲ, ಅಥವಾ ಎಲ್ಲ ಸರ್ವಪಕ್ಷದವ್ರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಬಿಜೆಪಿ ನರೇಂದ್ರ ಮೋದಿ ಅವರು ಒಂದು ರಾಜತಾಂತ್ರಿಕ ನಡೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾರು ಕೂಡ ಶತ್ರುರಲ್ಲ ಈ ವಿಚಾರದಲ್ಲಿ. ದೇಶದ ವಿಚಾರದಲ್ಲಿ ಬಂದಾಗ ಎಲ್ಲರೂ ಸಹ ಜೊತೆಲಿ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಶಿಮ್ಲಾ ಅಗ್ರಿಮೆಂಟ್ ಬಗ್ಗೆ ಹೇಳ್ತಾ ಇದ್ರು. ನಾನು ಈ ಮೀಡಿಯಾ ಮುಖಾಂತರ ಎಲ್ಲರನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ನವ್ರಿಗೆ. ಸೊ ಸುಮಾರು ಈ ಒಂದು ಸೀಸ್ ಫೈರ್ ಅಂತ ಹೇಳಿ ನಮ್ಮ CDC ಅವರು ಘೋಷಣೆ ಮಾಡಿದಾಗಿಂದಲೂ ಸಹ ಇವ್ರು ಬಡ್ಕೊಂಡಿದ್ದೇನಂತಂದ್ರೆ ಟ್ರಂಪ್ 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 ಅಷ್ಟೇ. ಇನ್ನ ಬೇರೆ ಏನು ಮಾತಾಡ್ಲಿಲ್ಲ ಅವರು. ನಮ್ಮ ಸೈನ್ಯದ ಮುಖ್ಯಸ್ಥರು ಬಂದು ಹೇಳಿದ್ರು ನೋಡಿ, ನಮ್ಮ ಇದ್ರ ಮಧ್ಯದಲ್ಲಿ ಯಾರೂ ಸಹ ಬಂದಿಲ್ಲ. ಅವತ್ತು ಸುಮಾರು 3:30ಕ್ಕೆ ನಮಗೆ ಕಾಲ್ ಬರ್ತದೆ, ಅಲ್ಲಿನ ಒಂದು CDM ನಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಹೇಳ್ತಾರೆ, ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲ ಸುಳ್ಳು ಅಂತಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅದು ಸುಳ್ಳು ಅಂತಾರೆ. ಸೊ ಪಾಕಿಸ್ತಾನ ಪ್ರಧಾನಿನೂ ಸಹ ಟ್ರಂಪ್ ಮಧ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿಲ್ಲ, ಭಾರತದ ಪ್ರಧಾನಿನೂ ಸಹ ಟ್ರಂಪ್ ಮಧ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿಲ್ಲ. ನಮ್ಮ ಸೈನ್ಯದ 3 ಮುಖ್ಯಸ್ಥರುಗಳು ಸಹ ಹೇಳ್ತಾರೆ ಸೀಸ್ ಫೈರ್ ಪಾಕಿಸ್ತಾನ ಕಡೆಯಿಂದ ಆಗಿರೋದು ಅಂತನ. ಸೊ ಇದು ಸುಳ್ಳು ಅಂತಾರೆ. ಸೊ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದು, ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ ಹಾಕೊಂಡಿದ್ನ ಇವ್ರು ಏನ್ ಮಾಡ್ಬಿಟ್ರು, ಅಮೆರಿಕಕ್ಕೆ ಎದುರುಕೊಂಡ ಭಾರತ, ಅಮೆರಿಕಕ್ಕೆ ಎದುರುಕೊಂಡ ಮೋದಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರು. ಟ್ರಂಪ್ ಉಲ್ಟಾ ಹೊಡೆದ ನೋಡಿ. ಈಗ ಟ್ರಂಪ್ ಹೊಡೆದು ಹೇಗೆ ಹೇಳಿರೋದೇನು, ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ. ನಿಂತ್ಕೊಂಡು ನೋಡೋದನ್ನು ಸಹಾಯ ಸ್ವಾಮಿ, ನಿಂತ್ಕೊಂಡು ನೋಡೋದನ್ನು ಸಹಾಯನೇ ಅಂತ ಅಂತಾರೆ. ಸಹಾಯ ಅಂದ್ರೆ ಹೆಂಗೆ? ಫೋನಲ್ಲಿ ಮಾತಾಡಿರ್ಬೋದು, ಪಾಕಿಸ್ತಾನಕ್ಕೆ ಹೇಳಿರ್ಬೋದು ನೀವು ಕದನ ವಿರಾಮ ಘೋಷಣೆ ಮಾಡ್ಕೊಳ್ಳಿ ಅಂತೇಳಿ. ಹಿ ಕ್ಲಿಯರ್ ದಟ್ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ. ಮತ್ತೆ ಇಷ್ಟು ದಿನ ಬಡ್ಕೊಂಡ್ರಲ್ಲ, ಇವರೆಲ್ಲ ಕ್ಷಮೆ ಕೇಳ್ಬೇಕಲ್ವ ಇವತ್ತು? ನರೇಂದ್ರ ಮೋದಿ ಅವ್ರನ್ನ ಇಂದಿರಾ ಗಾಂಧಿ ಅವ್ರಿಗೆ ಹೋಲಿಸಿದ್ದೇನು? ಇಂದಿರಾ ಗಾಂಧಿ ಅವ್ರ ಫೋಟೋನ ಎಲ್ಲ ತಾಲೂಕುಗಳಲ್ಲಿ ಕೇಂದ್ರಗಳಲ್ಲಿ ಹಾಕೊಂಡಿದ್ದೇನು? ಸ್ವಾಮಿ, ನೀವು ಶಿಮ್ಲಾ ಅಗ್ರಿಮೆಂಟ್ ಹೇಳ್ತಿರಲ್ಲ, ಅವತ್ತು 93,000 ಜನ ಸೈನಿಕರುಗಳನ್ನ ಬಿಟ್ಟು ಊಟ ಹಾಕ್ತಿರಲ್ವಾ? ಬಾಂಗ್ಲಾದೇಶ ಇಶ್ಯೂ ಭಾರತದ ಇಶ್ಯೂ ಆಗಿತ್ತಾ? ಬಾಂಗ್ಲಾದೇಶ ಇತ್ತು, ಭಾರತ ಇಶ್ಯೂ ಆಗಿರ್ಲಿಲ್ಲ. ಹೌದು, ಏನೋ ನಾವು ದೊಡ್ಡಸ್ತಿಕೆ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದ್ರಿ. ಆದ್ರೆ ಅವತ್ತು 93,000 ಸೈನಿಕರನ್ನ ಸೆರೆ ಹಿಡಿದಿದ್ರಲ್ಲ, ಅವತ್ತು ನಮ್ಮ ಸೈನಿಕರು ಸೆರೆ ಹಿಡಿದಿರ್ತಕ್ಕಂಥ 93,000 ಸೈನಿಕರ ಬಿಟ್ಟು ಕಳಿಸ್ಬೇಕಾದ್ರೆ ನೀವು ಸೆರೆ ಹಿಡಿದಿರ್ತಕ್ಕಂಥ 54 ಜನ ಸೈನಿಕರನ್ನ ಕೊಡಿ ಅಂತ ಕೇಳ್ಬೋದಾಯ್ತಲ್ಲ ಸ್ವಾಮಿ, ಯಾಕೆ ಕೇಳಿಲ್ಲ ನೀವು? 54 ಜನ ಸೈನಿಕರು ಏನಾದ್ರೂ ಉತ್ತರ ಕೊಡಿ. 93,000 ಜನ ಸೈನಿಕರು ಕೊಡ್ತೀವಿ, POK ವಾಪಸ್ ಕೊಡಿ ಅಂತ ಕೇಳ್ಬೋದಾಯ್ತಲ್ಲ. ಯಾಕೆಂದ್ರೆ ಈ POK ಸಮಸ್ಯೆ ನೀವೇ ಮಾಡಿದ್ದು. 1948ರಲ್ಲಿ ರಾಜಾ ಹರಿಸಿಂಗ್ ಅವತ್ತು ಕೂಗಿ ಹೇಳ್ತಾರೆ, ಮಾತು ಕೇಳೋದಿಲ್ಲ. ಈ ಸಮಸ್ಯೆ ಸೃಷ್ಟಿ ಮಾಡಿದ್ ನೀವೇ ಅಲ್ವಾ, ಯಾಕೆ ಕೇಳೋದಿಲ್ಲ? ಹಂಗಂದ್ರೆ ಅಮೆರಿಕಕ್ಕೆ ಎದುರ್ಕೊಂಡಾರ ಯಾರು? ನೀವು ಅಮೆರಿಕಕ್ಕೆ ಎದುರ್ಕೊಂಡ್ರಿ ಅಂತ ಹೇಳ್ತಿರಲ್ವಾ? 1998ರಲ್ಲಿ ಇದೇ ಪ್ರೋಕ್ರಾನ್ ನಲ್ಲಿ ಅಣು ಪರೀಕ್ಷೆ ಮಾಡಿದ್ದು ಅಮೆರಿಕ ದಿಗ್ಬಂಧನ ಆಗ್ತೀನಿ ಅಂತದೆ. ನೀವು ಪ್ರೋಕ್ರಾನ್ ಅಣು ಪರೀಕ್ಷೆ ಮಾಡಬೇಡಿ ಅಂತ ಅವತ್ತು ವಾಜಪೇಯಿ ಅವರು, APJ ಅಬ್ದುಲ್ ಕಲಾಂ ರವರು. ನೀವು ಅದುವರೆಗೂ ಸಹ ನಿಮ್ಮದೇ ಸರ್ಕಾರ ಇತ್ತಲ್ಲ, ಯಾಕೆ ಅಣು ಪರೀಕ್ಷೆ ಮಾಡಕ್ಕಾಗಿರ್ಲಿಲ್ಲ? ಪಕ್ಕದಲ್ಲಿ ಚೀನಾ ಎದುರಿಸ್ತಾ ಇರ್ತದೆ, ಅಮೆರಿಕ ಎದುರಿಸ್ತಾ ಇರುತ್ತೆ, ನಿಮ್ಮ ಮೇಲೆ ಅಣುಬಾಂಬ್ ಹಾಕ್ತೀವಿ ಅಂತೇಳಿ. ಅವತ್ತು ದಿಟ್ಟ ಹೆಜ್ಜೆ ಇಟ್ಟಂತದ್ದು ಇದೇ ವಾಜಪೇಯಿ ಅವರು. 2021ರಲ್ಲಿ ನೀವು S-400 ರಷ್ಯಾದಿಂದ ತೆಗೆದುಕೊಂಡ್ರೆ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನ ಆಗ್ತೀವಿ ಅಂತ ಅಮೆರಿಕ ಹೇಳುತ್ತೆ. ಅವತ್ತು ಎದುರ್ಕೊಂಡ್ವ ನಾವು? ನೀವೇನೋ ಪೆಟ್ರೋಲಿಯಂ ಪ್ರಾಡಕ್ಟ್ ಏನೋ ರಷ್ಯಾದಿಂದ ತೆಗೆದುಕೊಂಡ್ರೆ ನಾವು ನಿಮ್ಮ ದಿಗ್ಬಂಧನ ಆಗ್ತೀವಿ ಅಂತ ಇದೇ ಎಲ್ಲ ಕಂಟ್ರೀಸ್ ಅಮೆರಿಕ ಹೇಳುತ್ತೆ, ಮತ್ತೆ ಏನೇನು ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಇರುತ್ತೆ. ಅವತ್ತು ಎದುರ್ಕೊಂಡ್ವ ನಾವು? ಎದುರ್ಕೊಳ್ಳಿಲ್ಲ. ಅಮೆರಿಕಕ್ಕೆ ಎದುರ್ಕೊಂಡು ಅಣು ಪರೀಕ್ಷೆ ಮಾಡ್ದಲೆ ಕುತ್ಕೊಂಡಿದ್ದಾರು.
ಇದನ್ನ ನೀವು ಇವತ್ತು ಹೇಳ್ಬೇಕಲ್ವಾ? ಕೊತ್ತೂರು ಮಂಜುನಾಥ್ ಇಂದ ಹಿಡಿದು ಹಲವು ಕಾಂಗ್ರೆಸ್ನ ಕೆಲವು ನಾಯಕರು ಸಾಕ್ಷಿ ಕೇಳ್ತಿದ್ದಾರೆ ಇವತ್ತು. 4 ಫ್ಲೈಟ್ ಹಾರಿಸ್ಬಿಟ್ಟ ತಕ್ಷಣ ಸಿಂಧೂರ ಆಗೋಯ್ತಾ, ಮತ್ತು 26 ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ಇದೊಂದು ಆಪರೇಷನ್ ಸಿಂಧೂರ ಸಾಕು ನೋಡಿ, ಅಂತ. ಪಾಕಿಸ್ತಾನದ ಪ್ರಧಾನಿಗಳೇ ಬಂದು ಹೇಳಿದ್ದಾರೆ ನಮ್ಮ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ಆಗಿರೋ ಸತ್ಯ ಅಂತ. ಆದ್ರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರಿಗೆ ನಂಬಿಕೆ ಇಲ್ಲ, ಇದೇನು ಮಾಡಕ್ಕಾಗಲ್ಲ, ಇದೊಂಥರ ಕಾಯಿಲೆ ಅವರಿಗೆ. ಸೊ ಏನೇನು ಹೇಳ್ಬೇಕೋ ದೇಶದ ವಿರುದ್ಧವಾಗಿ ಇವರೊಂದು ತುಷ್ಟೀಕರಣಕ್ಕೋಸ್ಕರ, ಇವ್ರ ರಾಜಕಾರಣಕ್ಕೋಸ್ಕರ ಏನೇನು ಮಾತಾಡ್ಬೇಕೋ ಅದು ಮಾತಾಡ್ತಾರೆ. ಮತ್ತೆ ಇನ್ನೊಂದು, ಪಾಕಿಸ್ತಾನದ ವಾಯುನೆಲೆಗಳು ಭಾರತ ಧ್ವಂಸ ಮಾಡಿರ್ತಕ್ಕಂಥದ್ದು ನಿಜ ಅಂತೇಳಿ ಶರೀಫ್ ಹೇಳಿದ್ದಾನೆ. ಪಾಕಿಸ್ತಾನದ ಮೇಲೆ ಭಾರತದ ಬ್ರಹ್ಮೋಸ್ ದಾಳಿ ಆಗಿರ್ತಕ್ಕಂಥದ್ದು ಸತ್ಯ ಅಂತೇಳಿ ಪಾಕ್ನ ಏರ್ ಮಾರ್ಷಲ್ ಮಸೂದ್ ಅಜರ್ ಹೇಳಿದ್ದಾನೆ. ಸೊ ಇದನ್ನು ಸುಳ್ಳು ಅಂತ ಹೇಳ್ತಾರೆ. ಬ್ರಹ್ಮೋಸ್ಗೆ ಪಾಕಿಸ್ತಾನ ನಡಗಿತ್ತು ಅಂತೇಳಿ ಪಾಕ್ ನಿವೃತ್ತ ಸೇನಾಧಿಕಾರಿ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದ್ರು ಕಾಂಗ್ರೆಸ್ ಇನ್ನೂ ಅದಕ್ಕೆ ಸಾಕ್ಷಿ ಕೇಳುತ್ತೆ ಅಂತಂದ್ರೆ ಇದೇನು ಮಾಡ್ಲಿಕ್ಕಾಗಲ್ಲ. ಇದು ಕಾಂಗ್ರೆಸ್ ಕಂಡಿರ್ತಕ್ಕಂಥ ಕಾಯಿಲೆ. ಮತ್ತೆ ಕೊತ್ತೂರು ಮಂಜುನಾಥ್, ಪಾಪ ಕೊತ್ತೂರು ಮಂಜುನಾಥ್ ಬಾಯಲ್ಲಿ ಹಗಿತಾ ಇರ್ತಕ್ಕಂಥ ಪಾನ್ ಪರ ಕೂಗ್ದು ಫಸ್ಟ್ ಮಾತಾಡ್ಲಿ, ಅಲ್ಲಿ ಮಾಡ್ತಾ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆಗಳನ್ನ ಫಸ್ಟ್ ಮುಚ್ಕೊಂಡು ಮಾತಾಡ್ಲಿ. ನೀವು ಇವ್ರ ಕಾಯಿಲೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ RSS ನ ತೆಗಳ್ಬೇಕು ಅಂತಂದ್ರೆ ಇವರು ಹಿಂದೂಗಳನ್ನ ಸೇರ್ಸ್ಕೊಂಡು ತೆಗಳ್ತಾರೆ. ಅಕಸ್ಮಾತ್ ಮೋದಿ ಅವ್ರನ್ನ ತೆಗಳ್ಬೇಕು ಅಂತಂದ್ರೆ ಭಾರತದ ಸೈನ್ಯದ ಸೇರ್ಸ್ಕೊಂಡು ತೆಗಳ್ತಾರೆ. ಇದೊಂಥರ ಕಾಂಗ್ರೆಸ್ ಕಾಯಿಲೆ ಅದು. ಯಾವಾಗ ನೀವು ನೋಡಿ RSS ನ ಬೈತಾ ಇರ್ತಾರೋ, RSS ನ ಸಂಘಿಗಳು ಅಂತ ಹೇಳ್ತಿರ್ತಾರೋ, ಹಿಂದೂಗಳನ್ನ ಸಮಸ್ಯೆನ RSS ಗೆ ಟಚ್ ಮಾಡಕ್ ಬಿಡ್ತಾರೆ. ಹಿಂದೂಗಳು ಏನೇ ಸಮಸ್ಯೆ ಬರ್ಲಿ ಅದು RSS ಸಮಸ್ಯೆ ಏನ್ಬಿಡ್ತಾರೆ. ಭಾರತ ಸಮಸ್ಯೆ ಏನೇ ಬರ್ಲಿ, ಭಾರತ ಇವತ್ತು ಫೇಸ್ ಮಾಡ್ತಾ ಇರ್ತಕ್ಕಂಥ ಭಯೋತ್ಪಾದಕ ಸಮಸ್ಯೆ ಆಗಿರ್ಬೋದು, ಪಾಕಿಸ್ತಾನ ಸಮಸ್ಯೆ ಆಗಿರ್ಬೋದು, ಅದೊಂದು ಮೋದಿ ಸಮಸ್ಯೆ ಅಂತ ಅನ್ಬಿಡ್ತಾರೆ. ಇದೊಂದು ಅಂಟಿರ್ತಕ್ಕಂಥ ಕಾಯಿಲೆ ಮೇಡಮ್. ಈ ಜನ್ಮದಲ್ಲಿ ಇವರು ಸರಿ ಆಗೋದಿಲ್ಲ. ನೀವು ನೋಡಿ, ಇಷ್ಟಿಂದವರೆಗೂ ಟ್ರಂಪ್ ಅಂತ ಪಡ್ಕೋತಿದ್ರು, ಒಂದು 2 ದಿವಸದಿಂದ ಟ್ರಂಪ್ ಹೆಸರು ಹೇಳದೆ ನಿಲ್ಸ್ಬಿಟ್ರು. ಯಾವಾಗ ಟ್ರಂಪ್ ಉಲ್ಟಾ ಹೊಡೆದ್ನೋ, ನಾನು ಸಹಾಯ ಮಾಡಿದ್ದೀನಿ ಅಂತೇಳಿ ಉಲ್ಟಾ ಹೊಡೆದಾದ್ಮೇಲೆ ನಿಲ್ಸೇ ಬಿಟ್ಟಿದ್ದಾರೆ. ಇವಾಗ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಕ್ಷಮೆ ಕೇಳಬೇಕು. ಇವತ್ತು ನರೇಂದ್ರ ಮೋದಿ ಅವರು, ನಮ್ಮ ನಟರಾಜ್ ಗೌಡ್ರು ಹೇಳಿದ್ರು ಮೇಡಮ್, ನರೇಂದ್ರ ಮೋದಿ ಅವರು ಬಂದು ಈ ವಿಚಾರದಲ್ಲಿ ಹೇಳಿಕೆ ಕೊಡಬೇಕು ಅಂತ. ಯಾವನೋ ಹುಚ್ಚ ಬಡ್ಕೊಳ್ತಾನೆ ಮೇಡಮ್ ಕುತ್ಕೊಂಡು. ಆ ಹುಚ್ಚ ಹೇಳಿದ್ದ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಧಿಕಾರಕ್ಕೆ ಬಂದ್ರೆ ಅಂತ. ಇಸ್ರೇಲ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ದ. ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂತಾನೆ, ನಾಳೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಮೊದಲು ಮಧ್ಯಸ್ಥಿಕೆ ಅಂತ ಹೇಳ್ದ, ಇನ್ನೊಂದ್ಸಲ ಯುದ್ಧ ನಿಲ್ಲಿಸ್ಬಿಟ್ಟ ಅಂತ ಹೇಳ್ದ, ಇನ್ನೊಂದ್ಸಲ ಬಂದು ಸಹಾಯ ಮಾಡಿದ್ದೀನಿ ಅಂತ ಹೇಳ್ದ, ನಾಳೆಗೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ. ಸೊ ಇದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಯಾಕೆ ಹೇಳಿಕೆ ಕೊಡಬೇಕು? ಅವ್ನಿಗೆ ಯಾಕೆ ನಾವು ಪ್ರಿಫರೆನ್ಸ್ ಕೊಡೋಣ? ಸ್ವಾಭಿಮಾನಿಗಳು, ಸ್ವಾಮಿ ಭಾರತೀಯರು ಯಾವನ ಹುಚ್ಚ ಪಡ್ಕೊಳ್ತಾನೆ ಅಂತಾರೆ, ನಾವ್ಯಾಕೆ ಅವನಿಗೆ ಉತ್ತರ ಕೊಡೋಣ? ಗಾಟ್ ಇಟ್ ವೆರಿ ನೈಸ್. ನೋಡೋಣ ಅದಕ್ಕೆ ಏನ್ ಹೇಳ್ತಾರೆ ನಟರಾಜ್ ಗೌಡ್ರು ಅಂತ ಹೇಳಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂತಹ ಡಾಕ್ಟರ್ ಕೇಶವ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಆಪರೇಷನ್ ಸಿಂಧೂರ ಆಯಿತು, ಆಮೇಲೆ ಒಂದಷ್ಟು ದಾಳಿ ಪ್ರತಿದಾಳಿಗಳಾಯಿತು, ಸದ್ಯಕ್ಕೆ ಅದನ್ನ ವಿರಾಮ. ಈ ನಡುವೆ ಒಂದು ನಿಯೋಗದ ರಚನೆಯಾಗಿದೆ. ಇವರು ವಿದೇಶಕ್ಕೆ ಹೋಗ್ತಾರೆ. ಅಲ್ಲಿ ಪಾಕಿಸ್ತಾನದ ಧೋರಣೆ ಏನು, ಭಾರತದ ಸ್ಟ್ಯಾಂಡ್ ಏನು ಅದು ಅಂತ ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಸದಸ್ಯರನ್ನು ಗಮನಿಸೋದಾದರೆ ಬಹುದೊಡ್ಡ ಜವಾಬ್ದಾರಿಯನ್ನು ತೊಗೊಂಡಿರೋದು ಯಾರು ಅಂತ ಹೇಳಿದ್ರೆ ಕನ್ನಿಮೊಳಿಯವರು ಇರ್ಬೋದು, ಶಶಿ ತರೂರ್ ಅವರು ಇರ್ಬೋದು. ಅದಕ್ಕೊಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ. BJP ಶಶಿ ತರೂರ್ ಅವ್ರನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇದೊಂದು ಸರ್ವಪಕ್ಷ ನಿಯೋಗ ಮಾಡಿದೆ. ಈ ಒಂದು ಸಂದರ್ಭ ರಾಜಕೀಯ ಒಳ್ಳೆ ನಿರ್ಧಾರ. ಮತ್ತೆ ಇನ್ನೊಂದಂದ್ರೆ ಇದು ರಾಜಕೀಯ ಮಾಡೋ ಅಂತ ಒಂದು ಸಂದರ್ಭ ಅಲ್ಲ. ಇದು ಇಡೀ ದೇಶದಲ್ಲಿ ಯಾಕೆ ಒಳ್ಳೆ ನಿರ್ಧಾರ ಅಂತ ಹೇಳ್ತೀನಿ. ಇನ್ನೊಂದೇನಂದ್ರೆ ಇವರು ಸರ್ವಪಕ್ಷ ಸಭೆ ಕೇಳ್ತಿದ್ರು, ಇವಾಗ ಸರ್ವಪಕ್ಷ ನಿಯೋಗ ಕಳಿಸ್ತಾ ಇದ್ದಾರೆ. ಇದಕ್ಕೆ ಯಾಕೆ ಅಪೋಸ್ ಮಾಡಬೇಕು? ಮತ್ತೆ ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡಿರೋದ್ರಲ್ಲೂ ಒಂದು ಮುಖ್ಯ ಉದ್ದೇಶ ಇದೆ. ಅವರು ಯುನೈಟೆಡ್ ನೇಷನ್ಸ್ ಅಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಜನರಲ್ ಕೆಲಸ ಮಾಡಿದ್ದವರು. ಅವರು ಇಂಗ್ಲಿಷ್ ಬಹಳ ಸ್ಪಷ್ಟವಾಗಿದೆ. ಅವರು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ತಾರೆ. ಅವರೊಬ್ಬರೇ ಅಲ್ಲದೆ ಕಾಂಗ್ರೆಸ್ನವ್ರು ಮನೀಶ್ ತಿವಾರಿ ಅವರು ಇದ್ದಾರೆ. ಅವರು ಕಮ್ಯುನಿಕೇಟರ್, ಒಳ್ಳೆ ಕಮ್ಯುನಿಕೇಟರ್, ಅವರು ಅಡ್ವೊಕೇಟ್ ಕೂಡ ಆಗಿದ್ದಾರೆ. ಕನ್ನಿಮೊಳಿ ಅವರು ಇದ್ದಾರೆ. ಮತ್ತೆ ಈ ಒಂದು ಸಮಿತಿ ಮಾಡಿರೋದು ಏನಂತಂದ್ರೆ, ನಮ್ಮ ಭಾರತದ ನಿಲುವೇನು, ಪಾಕಿಸ್ತಾನ ಎಕ್ಸ್ಪೋಸ್ ಮಾಡಲಿಕ್ಕೆ ಅಂತಲೇ ಮಾಡಿರೋದು. ಇದನ್ನು ಸ್ವಾಗತಾರ್ಹ. ಇದರಲ್ಲೂ ಕೂಡ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಟಾಕ್ ವಾರ್ ನಡೀತಾ ಇದೆ. ಯಾರ್ಯಾರ ಸ್ಟೇಟ್ಮೆಂಟ್ಗಳು ಏನಂತಂದ್ರೆ ಮೇಡಮ್, ಬಹಳಷ್ಟು ಸತಿ ಈಗಲೂ ಬಾಲಾಕೋಟಲ್ಲೂ ಪ್ರೂಫ್ ಕೇಳಿದ್ರು, ಈಗಲೂ ಪ್ರೂಫ್ ಕೇಳ್ತಿದ್ದಾರೆ. ವ್ಯಾಲಿಡ್ ಅನ್ಸುತ್ತೆ ಮೇಡಮ್. ಪ್ರೂಫ್ ಅಂತಂದ್ರೆ ಇದೇನಂತಂದ್ರೆ ಫೋಟೋ ಶೂಟ್ ಆಗ್ತಿರಲ್ಲ ಮೇಡಮ್, ಅವ್ರು ಹೋಗಿ ಇಲ್ಲಿಂದ ಹೊಡೆದ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದೇನು ಮದುವೆ ಫೋಟೋ ಶೂಟ್, ಯುದ್ಧ ಮೇಡಮ್. ಅಲ್ಲಿ ಇದರಲ್ಲಿ ಪ್ರೂಫ್ ಕೇಳೋದು ಸಮಂಜಸ ಅಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಇವತ್ತಿನ ದಿವಸ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೊತ್ತೂರು ಮಂಜುನಾಥ್ ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಹಳ ವೈರಲ್ ಆಗ್ತಾ ಇದೆ. ಇದೇ ಕೊತ್ತೂರು ಮಂಜುನಾಥ್ ಸ್ಟೇಟ್ಮೆಂಟ್ ವ್ಯಾಲಿಡ್ ಅಂತ ಕಾಂಗ್ರೆಸ್ ನಾವು ತಗೊಳ್ಳೋದಾದ್ರೆ, 1-2 ತಿಂಗಳಿಂದ ಇವ್ರು ಸರ್ಕಾರದ ವಿರುದ್ಧನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವತ್ತಿನ ದಿವಸ ಮಂಜುನಾಥ್ ಮಾತಾಡಿ ಸರಿಯಾದ ಯಾಕೆ ಮಾತಾಡಲಿಲ್ಲ? ಅವತ್ತೆಲ್ಲ ಇವರು ಸುಮ್ಮನೆ ಇದ್ರಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇವರೊಬ್ಬರೇ ಅಲ್ಲ, ಇವಾಗ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತಂದ್ರೆ ಕಾಂಗ್ರೆಸ್ ಅಫಿಷಿಯಲ್ ಸ್ಟ್ಯಾಂಡ್ ಒಂದು ಅಂತ ಹೇಳ್ಬಿಟ್ಟು AICC ಕಡೆಯಿಂದ ಬರುತ್ತೆ. ಆಮೇಲೆ ಅದರ ವಕ್ತಾರರಾಗಲಿ ಬೇರೆ
ಬೇರೆ ರಾಜ್ಯಗಳಲ್ಲಿರೋ ನಾಯಕರಾಗಲಿ ಅವ್ರವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ವೈಯಕ್ತಿಕ ಸ್ಟೇಟ್ಮೆಂಟ್ಗಳ ಪಕ್ಷದ ನಿಲ್ವ ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸಬೇಕಾಗುತ್ತೆ. ಮತ್ತೆ ಇಲ್ಲಿ ಟ್ರಂಪ್ ಬಗ್ಗೆ ವಿಚಾರ ನಡೀತಾ ಇದೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಟ್ರಂಪ್ ಕೂಡ ಏನೋ ಒಂದು ನಾವು ಒಂದು ಅಡ್ವಾಂಟೇಜ್ ತಗೊಳ್ಳಕ್ಕೆ ಮೈಲೇಜ್ ತಗೊಳ್ಳಿ ಪ್ರಯತ್ನ ಮಾಡ್ತಿದ್ದಾರೆ. ಇವಾಗ ಟ್ರಂಪ್ನ ಅಮೆರಿಕದಲ್ಲೇ ನಗ್ಪಾಟ್ಲಿಗೆ ಈಡಾಕ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಅವರು ಅಧ್ಯಕ್ಷರಾಗಿ ಬಂದಿದ್ದಾದ್ಮೇಲೆ ಬಹಳಷ್ಟು ಅವ್ರು ತಗೊಂಡಿದ್ದ ನಿರ್ಧಾರಗಳು ಯೂಟರ್ನ್ ಮಾಡಬೇಕಾದ ಅನಿವಾರ್ಯತೆ ಬಂತು. ಯೂಟರ್ನ್ ತಗೊಂಡಿದ್ದಾರೆ. ಇವಾಗ ಫಸ್ಟ್ ಟಾರಿಫ್ ಮಾಡ್ತೀವಿ, ಟಾರಿಫ್ ವಾರ್ ಅಂತ ಹೇಳ್ತಂದ್ರು. ಏಪ್ರಿಲ್ 2 ಡೆಡ್ ಲೈನ್ ಇಟ್ಟಿದ್ರು, ಮಾರ್ಕೆಟ್ ಎಲ್ಲ ಆಗಿತ್ತು. ಮತ್ತೆ 3 ತಿಂಗಳು ಟೈಮ್ ಕೊಟ್ರು. ಅದಾಗಿದ್ದಾದ್ಮೇಲೆ ಚೈನಾ ಜೊತೆ ನಾನು ಟ್ರೇಡ್ ವಾರ್ ಅಂತಂದ್ರು. 245% ಟಾರಿಫ್ ಹಾಕ್ಬಿಟ್ರು. ಚೈನಾನವರು ಅದಕ್ಕೇನು ಬೊಗ್ಲಿಲ್ಲ, ನಾವು ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಂತಂದ್ರು. ಇತ್ತೀಚೆಗೆ 2-3 ದಿನದಿಂದ ಏನ್ ಮಾಡಿದ್ರು, ಆ 245% 30% ಇಳಿಸಿದ್ರು ಟಾರಿಫ್. ಅಂದ್ರೆ ಟ್ರಂಪ್ ಅವ್ರು ಕೊಡೋ ಸ್ಟೇಟ್ಮೆಂಟ್ಗಳು ಆತರದಲ್ಲಿ ಕೊಡ್ತಾರೆ, ಮತ್ತೆ ರಿಟರ್ನ್ ಮಾಡ್ಕೋತಾರೆ. ಅಂದ್ರೆ ಈ ಟ್ರಂಪ್ ಹೇಳೋದನ್ನ ಇವರು ಫೇಸ್ ವ್ಯಾಲ್ಯೂ ಆಗಿ ಯಾಕೆ ತಗೊಳ್ತೀರಾ? ಅಮೆರಿಕದವರೇ ತಗೋತಾ ಇಲ್ಲ, ಎಲ್ಲರೂ ಅವ್ರು ನಗ್ಪಾಟ್ಲಾಗ್ಬಿಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ನವ್ರು ಟ್ರಂಪ್ ಸ್ಟೇಟ್ಮೆಂಟ್ ಯಾಕೆ ತಗೋತಾಳೆ? ಇಲ್ಲ ಮೋಸ್ಟ್ಲಿ ಇದು ಕಾಂಗ್ರೆಸ್ನವರ ಈ ಕೆಲವೊಂದು ಸ್ಟೇಟ್ಮೆಂಟ್ಗಳು ಟ್ರಂಪಿಗೆ ತಲುಪಿದೆ, ಹಾಗಾಗಿ ಮೋಸ್ಟ್ಲಿ ಅಲ್ಲ ಅದು ಅವರೇ ಕ್ಲಾರಿಫೈ ಮಾಡಬೇಕಾಗುತ್ತೆ. ಮತ್ತೆ ಅವರು ಸ್ಪೆಸಿಫಿಕ್ ಆಗಿ ಪಿನ್ ಪಾಯಿಂಟ್ ಮಾಡಿ ಹೋಗಿ ಮಧ್ಯಪ್ರದೇಶದ ಮಂತ್ರಿ ಒಬ್ರು ಹೇಳಿದ್ದನ್ನ ಕೇಳ, ಹೌದು ಅದು ತಪ್ಪು, ಅವ್ರು ಹೇಳಿದ ತಪ್ಪು, ಸೇನೆಯನ್ನ ಡಿಗ್ರೇಡ್ ಮಾಡಬಾರ್ದಿತ್ತು, ಆ ಥರ ಮಾಡಬಾರ್ದಿತ್ತು, ಅವ್ರು ಮಾತಾಡಿದ ತಪ್ಪು ಆಯ್ತಾ. ಅದೇ ತರ ಈ ಕಾಂಗ್ರೆಸ್ನವರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗಳು ತಪ್ಪು ಮೇಡಮ್. ಇನ್ನೊಂದು ಅಲ್ಲ, ಒಂದು ದೇಶ ಅಂತ ನೋಡಕ್ಕಾಗಲ್ವಾ? ಕಾಂಗ್ರೆಸ್, ಬಿಜೆಪಿ, JDS ಮತ್ತೊಂದು ನೋಡಬಾರ್ದು. ದೇಶ ಅಂತ ನೋಡ್ಬೇಕಾದ ಅನಿವಾರ್ಯತೆ ಇದೆ ಇವಾಗ ಇವತ್ತಿನ ದಿವಸ ಮೇಡಮ್. ಎಲ್ಲರೂ ಇದು ಒಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಬಿಜೆಪಿಯ ಸ್ಟ್ರಾಂಗ್ ಕ್ರಿಟಿಕ್ ಕಾಂಗ್ರೆಸ್ಗಿಂತ ಅಂತಂದ್ರೆ ಅಸದುದ್ದೀನ್ ಓವೈಸಿಗಿಂತ ಕ್ರಿಟಿಕ್ ಯಾರು ಇಲ್ಲ. ಆದ್ರೆ ಅವರು ಓವೈಸಿ ಅವರು ಈ ಆಪರೇಷನ್ ಶುರುವಾದಾಗ್ಲಿಂದ ಅವ್ರ ನಡೆ ನೋಡಿ, ಯಾವುದೇ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿ ದೇಶಕ್ಕೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವ್ರು ಬಿಜೆಪಿ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಆದ್ರೆ ಸರ್ಕಾರ ದೇಶದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ. ಈ ಒಂದು ನಿಲುವು ಎಲ್ಲಾ ಪಕ್ಷಗಳು ತಗೋಬೇಕಾದ ಅನಿವಾರ್ಯತೆ ಇದೆ ಮೇಡಮ್. ಇನ್ನೊಂದೇ ಅಂದ್ರೆ ಈ ನಮ್ಮ ಸೈನ್ಯ ಬಾರ್ಡ್ರಲ್ಲಿ ಹೋರಾಡ್ತಿರೋರಿಗೆ ನಾವೇನ್ ಮೆಸೇಜ್ ಕೊಡ್ತಾ ಇದೀವಿ? ನಾವು ನಿಮ್ಮೊಂದಿಗೆ ಇದೀವಿ ಅಂತ ಹೇಳ್ತಿದೀವ, ನೀನ್ ಗುಂಡೊಡೆಯೋದನ್ನ ಫೋಟೋ ಇಟ್ಟು ತಗೊಂಬರಪ್ಪ ಅಂತ ಕೇಳೋಂತ ಅನಿವಾರ್ಯತೆ ಬಂದ್ಬಿಟ್ಟಿದೆ ಇವಾಗ. ಇದನ್ನ ಅರ್ಥ ಮಾಡ್ಕೋಬೇಕು. ಅಪನಂಬಿಕೆ ಬರೋ ಕಾರಣ ಏನಂತ ಅವರೇ ಹೇಳ್ಬೇಕು. ನಮ್ಮ ಸೈನ್ಯದ ಬಗ್ಗೆ, ನಮ್ಮ ಏರ್ ಫೋರ್ಸ್ ಬಗ್ಗೆ ಅವ್ರ ನಂಬಿಕೆ ಹೇಳೋದು ನಾವೇನ್ ಮಾಡೋಣ ಮೇಡಮ್? ನಟರಾಜ್ ಗೌಡ್ರೆ, ನಾವು ನಿಮ್ನ ಕೇಳ್ತಾ ಇದ್ದೀನಿ. ನಿಮ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋರು ಕೊತ್ತೂರು ಮಂಜುನಾಥ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಂದ್ರೆ 2 ತಿಂಗಳಿಂದ ಅವರು ನಿಮ್ ಸರ್ಕಾರದ ವಿರುದ್ಧನೇ ಹೇಳಿದ್ರು, ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ಪ್ರಗತಿ ಏನೋ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಅದನ್ನು ಒಪ್ತೀರಾ ನೀವು? ಹಾಗಾದ್ರೆ ನಿಮ್ಮ ಆಫೀಸ್ ಕಳ್ಸ್ಕೊಡಿ, ನೀವು ನಿಮ್ಮ ಈ ಡಿಬೇಟ್ ನ ನಿಮ್ಮ ಆಫೀಸ್ ಕಳ್ಸ್ಕೊಡಿ, ನಿಮ್ಮ ನಂತರ ನನ್ನ ಹತ್ರ ಮಾತಾಡಿ ನೀವು. ಯಾಕಂದ್ರೆ ನಿಮ್ದು ಆಪ್ತು ಸ್ಟೇಟ್ಮೆಂಟ್ ಇದಕ್ಕೆ ಸಂಬಂಧ, ನಿಮ್ಮ ಮಾತುಗೂ ಸಂಬಂಧ ಇಲ್ಲ, ಹೋಲಿಕೆ ಇಲ್ಲ, ಗೊತ್ತಾ ನಿಮ್ಗೆ? ನೋಡಿ, ನೀವು ಯಾವತ್ತೂ ಈ ಆಪರೇಷನ್ ವಿರುದ್ಧವಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾವು ನಾನು ಇಲ್ಲಿ ಅಫಿಷಿಯಲ್ ವಕ್ತಾರನಾಗಿ ಬಂದು ಮಾತಾಡ್ತಾ ಇದ್ದೀನಿ. ಪಾರ್ಟಿ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದಲ್ಲಿ ಇಲ್ಲ, ಪಾರ್ಟಿ ಸ್ಟೇಟ್ಮೆಂಟ್ ಅಲ್ಲ. ಒಂದ್ ನಿಮಿಷ ಇರಿ ನೋಡೋಣ ಅವ್ರದ್ದು ಸಮಸ್ಯೆ ಏನು ಅಥವಾ ಅವ್ರಿಗೆ ಏನ್ ಪ್ರಶ್ನೆ ಇದೆ ಕೇಳೋಣ. ಒಂದೊಂದಾಗಿ ಹೇಳಿ ನಟರಾಜ್ ಗೌಡ್ರೆ, ನೀವು ಝೂಮ್ ಅಲ್ಲಿ ಇರೋದ್ರಿಂದ ನಮಗೆ ಕ್ಲಾರಿಟಿ ಸಿಗಲ್ಲ. ಒಂದೊಂದಾಗಿ ಬನ್ನಿ ಮಾತಾಡೋಣ. ಸಮಸ್ಯೆ ಏನಂದ್ರೆ ಕಾಂಗ್ರೆಸ್ನ ನಾಯಕರುಗಳು ಬಹಳ ಜನ ಮಾತಾಡಿದ್ರೆ ಟ್ರಂಪ್ ತಲುಪಿರ್ಬೋದು ಅಂತ ತಾವು ಹೇಳಿದ್ರಿ. ಜಿ ಕನ್ನಡ ವಾಹಿನಿ ಮುಖಾಂತರ ತಾವು ಆಂಕರ್ ಆಗಿರೋದ್ರಿಂದ ತಾವು ತಲುಪಿರ್ಬೋದು. ತಮ್ಮ ವಾಹಿನಿ ಅಲ್ಲಿ ಅಮೆರಿಕದಲ್ಲಿ ನೋಡ್ತಾ ಇದ್ದಾರೆ ಟ್ರಂಪ್, ಹಂಗಾಗಿ ಅವ್ರು ತಲುಪಿರ್ತದೆ ನಾನು ಅನ್ಕೊಂತೀನಿ. ನಂಬರ್ 1 ನಮ್ದು ಬಿಗ್ ನೆಟ್ವರ್ಕ್ ಪಾಕಿಸ್ತಾನದಲ್ಲೇ ಬ್ಯಾನ್ ಮಾಡ್ಬಿಟ್ರು ನಮ್ಗೆ. ಅಲ್ಲ, ಆಂಕರ್ ನಿಮ್ಮ ಮಾತು ತಲುಪಿರ್ತದೆ. ಈಗ ನಿಮ್ಮ ಮಾತು ಅಲ್ಲಿ ತಲುಪಿರ್ತದೆ. ನಿಮ್ಮ ಮಾತು ಅಮೆರಿಕದಲ್ಲಿ ಫೇಮಸ್ ಇರ್ಬೋದು, ನೀವು ಅದಕ್ಕಾಗಿ ನೀವು ಎಸ್ಪೆಷಲಿ ನೀವು ಅಮೆರಿಕದಲ್ಲಿ ಫೇಮಸ್ ಇರ್ಬೋದು, ಹಂಗಾಗಿ ಅಲ್ಲಿ ತಲುಪಿರ್ಬೋದು. ಅದೇ ಸಮಸ್ಯೆ ಅಲ್ಲ, ಅದು ಅಪ್ರಿಸಿಯೇಷನ್. ಐ ಅಪ್ರಿಶಿಯೇಟ್ ಯು. ಓಕೆ, ನಿಮ್ಮ ಮುಖಾಂತರ ತಲುಪಿರ್ಬೋದು, ನಿಮ್ಮ ಮುಖಾಂತರ ತಲುಪಿರ್ಬೋದು ಅಲ್ಲಿಗೆ. ಅದಕ್ಕಾಗಿ ಒಂದು. ಎರಡನೇದು ಏನಂದ್ರೆ ಇದು ಸಮಸ್ಯೆ ಅಲ್ಲ, ಇದು ನೋಡಿ, ಇದು ಪಕ್ಷ ಸಮಸ್ಯೆ ಅಲ್ಲ, ದೇಶ ಸಮಸ್ಯೆ. ದೇಶ ಸಮಸ್ಯೆ ಬಂದಾಗ ನಾವು ಎಲ್ಲಾ ವಿರೋಧ ಪಕ್ಷವಾಗ್ಲಿ, ಮಾಧ್ಯಮ ಆಗ್ಲಿ, ಜನಸಾಮಾನ್ಯರಾಗ್ಲಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಎಲ್ಲದರಲ್ಲೂ ಇದ್ದೇ ಇರ್ತದೆ. ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯನ್ನ, ಕೇಂದ್ರ ಸರ್ಕಾರದಿಂದ ಪ್ರಶ್ನೆಗಳನ್ನ, ಉತ್ತರವನ್ನ ಬಯಸೋದು ಇಡೀ ದೇಶದ ಜನತೆಯ ಒಂದು ಹಕ್ಕದು. ಅದನ್ನ ನೀವು ಕೇಂದ್ರ ಸರ್ಕಾರವನ್ನೇ ಪ್ರಶ್ನೆ ಮಾಡ್ಬಿಟ್ರೆ ನಾವು ಸೈನ್ಯವನ್ನು ಪ್ರಶ್ನೆ ಮಾಡ್ದಂಗೆ ಅಂತಲ್ಲ, ಅದು ತಪ್ಪದು, ಅದು ಸುಳ್ಳೋದು. ಯಾಕಂದ್ರೆ ನಾವು ಸೀಸ್ ಫೈರ್ ಅನೌನ್ಸ್ ಮಾಡ್ಬೇಕಾದ್ದು ಯಾವಾಗ ಅಬ್ಜೆಕ್ಟಿವ್ ಏನಿತ್ತು ಅಬ್ಜೆಕ್ಟಿವ್ ಪೂರ ಮಾಡಿದ್ರೆ ಸೀಸ್ ಫೈರ್ ಅನೌನ್ಸ್ ಮಾಡ್ತಾರೆ. ನೀವು ಸೀಸ್ ಫೈರ್ ಅನೌನ್ಸ್ ಮಾಡೋದು ಇದು ಯುದ್ಧನೇ ಅಲ್ಲ ರೀ. ಸೀಸ್ ಫೈರ್ ಅನೌನ್ಸ್ ಮಾಡಕ್ಕೆ ನಂಬರ್ 1. ನಂಬರ್ 2, ಈ ಕಾರ್ಯಾಚರಣೆ ಮಾಹಿತಿಯನ್ನ ನೀವು ಕಾರ್ಯಾಚರಣೆ ಮಾಡಕ್ ಮುಂಚೆನೆ ನೀವು ಪಾಕಿಸ್ತಾನಕ್ಕೆ ಕೊಟ್ಟಿರೋದ್ರಿಂದ, ನಿಮ್ಮ ವಿದೇಶಾಂಗ ಇಲಾಖೆಯಿಂದ ಕೊಟ್ಟಿರೋದ್ರಿಂದ ಅದು ಕ್ರೈಮ್. ಇದು ಕ್ರೈಮ್. ಏನ್ ಹೇಳಿದು? ಕ್ರೈಮ್. ಇದು ಕೇಂದ್ರ ಸರ್ಕಾರ ಮಾಡಿರೋ ಕ್ರೈಮ್. ಇದು ನಂಬರ್ 1. ನಮ್ಮ ಸೈನ್ಯ ಎಷ್ಟು ನಷ್ಟ ಆಗಿದೆ, ನಮ್ಮ
ವಿಮಾನಗಳು ನಷ್ಟ ಆಗಿದೆ, ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕಾದವ್ರು ಯಾರು? ಪಾಕಿಸ್ತಾನ ಕೊಡ್ತದ? ಯಾರು ಕೊಡ್ತಾರೆ? ಭಾರತ ಸರ್ಕಾರ, ಕೇಂದ್ರ ಸರ್ಕಾರ, ಸಂಸತ್ತಲ್ಲಿ ಎಲ್ಲಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಉತ್ತರ ಕೊಡ್ಬೇಕಾದವ್ರು ಅವರು. ಅದಕ್ಕೆ ನಾವು ಅವ್ರನ್ನ ಕೇಳ್ತಾ ಇರ್ತಕ್ಕಂಥದ್ದು. ಇದು ದೇಶದ ಪರವಾಗಿ ಇದನ್ನೇ ಅಂತಾರೆ ದೇಶಭಕ್ತಿ ಅಂತಾರೆ. ನೀವು ಪ್ರಶ್ನೆ ಮಾಡಿದ ತಕ್ಷಣ ಏನೋ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಆ ರೀತಿ ಅಲ್ಲ. ಇದು ದೇಶದ ಭಕ್ತಿ. ಯಾಕಂದ್ರೆ ಈ ದೇಶದಲ್ಲಿ ನಮ್ಮ ನೀತಿಗಳಿದಾವಲ್ಲ, 75-80 ವರ್ಷಗಳ ನೀತಿಗಳಿದಾವಲ್ಲ, ಅದ್ರ ದೇಶವನ್ನ ಇರ್ತಕ್ಕಂಥ ನೀತಿಗಳು. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದಿಲ್ಲ ರೀ ಒಬ್ಬ ಪ್ರೈಮ್ ಮಿನಿಸ್ಟರ್. 70-80 ವರ್ಷದಲ್ಲಿ ಯಾವೊಬ್ಬ ಪ್ರಧಾನ ಮಂತ್ರಿಯೂ ಕೂಡ, ಮನಮೋಹನ್ ಸಿಂಗ್, ಇವನ್ ಇನ್ಕ್ಲೂಡಿಂಗ್ ವಾಜಪೇಯಿ ಆಗ್ಬೋದು, ನೆಹರುವಿಂದ ಇಲ್ಲಿವರೆಗೂ ಯಾರು ಬಿರಿಯಾನಿ ತಿಂದಕ್ಕೆ ಹೋಗಿರ್ಲಿಲ್ಲ. ಮೋದಿ ಅವರು ಹೋಗಿದ್ರು, ಆಹ್ವಾನವಿಲ್ಲದೆ ಹೋಗಿದ್ರು. ಇದು ಪಾಕಿಸ್ತಾನ ಜೊತೆ ಇರ್ತಕ್ಕಂಥ ಸಂಬಂಧ ಈ ರೀತಿ ಅಲ್ಲ. ಅವ್ರು ಹೋಗಿ ತಬ್ಬಿಕೊಂಡಿದ ತಕ್ಷಣ ದೇಶದಲ್ಲಿ ನಾವು ವಿದೇಶಾಂಗ ನೀತಿ ಇಟ್ಟಿದ್ದೀವಿ, ರಾಜತಾಂತ್ರಿಕ ನೀತಿ ಇಟ್ಟಿದ್ದೀವಿ ಅಂತಲ್ಲ. ನಾವು ಈ ವಿದೇಶಾಂಗ ನೀತಿ, ರಾಜತಾಂತ್ರಿಕ ನೀತಿ ಯಾವುದು ಅಂದ್ರೆ, ವೀಸಾವನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ, ವಿ ಅಪ್ರಿಶಿಯೇಟ್. ಸಿಂಧು ನದಿ ಟ್ರೀಟಿನ ಕ್ಯಾನ್ಸಲ್ ಮಾಡಿದ್ರಲ್ಲ, ವಿ ಅಪ್ರಿಶಿಯೇಟ್. ಅದನ್ನ ವಿದೇಶಾಂಗ ನೀತಿ ಅಂತಾರೆ. ಯಾಕಂದ್ರೆ ಅವ್ರನ್ನ ಕಟ್ಟ ಹಾಕದ ಯಾವ ರೀತಿ ಆ ರೀತಿ. ಆದರೆ ಇವತ್ತು ಬಿಜೆಪಿಯ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ, ಬಿಜೆಪಿಯ ಸಚಿವ ಅವ್ರು ಹೇಳಿದ್ರಲ್ಲ, ಅವ್ರು ನಿಜವಾದ ದೇಶದ್ರೋಹಿಗಳು. ಬಿಜೆಪಿ ನೀವು ಚರ್ಚೆ ಮಾಡಬೇಕಾದ ಅಂತವ್ರ ಮೇಲೆ. ಆಮೇಲೆ ಈ ದೇಶದಲ್ಲಿ ಪುಲ್ವಾಮಾ ಆದ್ಮೇಲೆ ಯಾಕೆ ಪೆಹಲ್ಗಾಮ್ ಆಗ್ಲಿಕ್ಕೆ ಬಿಟ್ಕೊಟ್ಟಾಗ ಆಯ್ತು? ಯಾಕೆ ಅಲ್ಲಿ ಆರ್ಮಿ ಇರ್ಲಿಲ್ಲ? ಯಾಕೆ ಗುಪ್ತಚರ ಎಲ್ಲ ಯಾಕೆ ಇರ್ಲಿಲ್ಲ? ಅಲ್ಲಿ ವಾಯುಸೇನೆ ಇದೆ, ಭೂಸೇನೆ ಇದೆ, SOP ಇದೆ, ಅಲ್ಲಿ BSF ಇದೆ, CRPF ಇದೆ. ಇಷ್ಟು ಇಲಾಖೆಗಳಿದ್ರು ಕೂಡ ಗುಪ್ತಚರ ಇಲಾಖೆಯಿಂದ ಯಾಕೆ ಮಾಹಿತಿ ಸಿಕ್ಕಿಲ್ವಾ? ಯಾಕಂದ್ರೆ ಪುಲ್ವಾಮಾ ಘಟನೆ ಆದಾಗ ಗೊತ್ತಾಯ್ತು. ಇಲ್ಲ ಕೇಳಿಸ್ಕೊಳ್ಳಿ, ಪುಲ್ವಾಮಾ ಘಟನೆ ಆಗ್ಲಿಕ್ಕೆ ಸರ್ಕಾರವೇ ಇನ್ನೂ 4 ಜನ ಇದ್ದಾರೆ ಪ್ಯಾನಲಿಸ್ಟ್ ಇಲ್ಲಿ. ನಟರಾಜ್ ಗೌಡ್ರೆ, ಅದೆಲ್ಲವನ್ನ ಜೀ ಕನ್ನಡ ನ್ಯೂಸ್ ಮಾಡಿದೆ. ನೀವು ಅಟೆಂಡ್ ಆಗಿಲ್ಲ ಅಷ್ಟೇ. ನಿಮ್ಮ ಪ್ಯಾನಲ್, ನಿಮ್ಮ ಕಾಂಗ್ರೆಸ್ನ ವಕ್ತಾರರೆಲ್ಲರೂ ಬಂದಿದ್ದಾರೆ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಸೊ ನಟರಾಜ್ ಗೌಡ್ರೆ, ಇದು ಬ್ರೇಕಿನ ಸಮಯ. ಓಕೆ, ಸದ್ಯಕ್ಕಿರುವಂತಹ ಕೆಲವೊಂದು ಬೆಳವಣಿಗೆಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ದೇಶದ ಪ್ರಧಾನಿ ಸೀಸ್ಫೈರ್ ಅಂದ ಸಂದರ್ಭದಲ್ಲಿ, ಕದನ ವಿರಾಮ ಅಂದ ಸಂದರ್ಭದಲ್ಲಿ ಟ್ರಂಪ್ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ. ಯುದ್ಧ ಆಗೋ ಸಂದರ್ಭದಲ್ಲೂ ಕೂಡ ಟ್ರಂಪ್ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ. ಟ್ರಂಪ್ ಹೆಸರನ್ನು ಈ ಕ್ಷಣದವರೆಗೂ ಕೂಡ ಪ್ರಯೋಗ ಮಾಡ್ತಿರುವಂಥದ್ದು ಕಾಂಗ್ರೆಸ್ನವರು. ಅದು ಯಾಕೆ ಅನ್ನುವಂಥ ಕ್ಲಾರಿಟಿನ ಅವ್ರ ಕಡೆಯಿಂದನೇ ಪಡ್ಕೊಳ್ಳೋಣ. ರೈಟ್ ನಾವು ಶಶಿ ತರೂರ್ ಅವರು ನಿಯೋಗದಲ್ಲಿದ್ದಾರೆ. ಇದನ್ನು ಕಾಂಗ್ರೆಸ್ ಹೆಂಗೆ ಸ್ವೀಕರಿಸುತ್ತೆ? ದೇಶ ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಆಡಳಿತ ನಡೆಸ್ತಾ ಇರುವ ಪಕ್ಷ ಎಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೋ, ಪ್ರತಿಪಕ್ಷದ ಸ್ಥಾನದಲ್ಲಿ ಅಥವಾ ವಿಪಕ್ಷದ ಸ್ಥಾನದಲ್ಲಿ ಯಾರಿದ್ರೂ ಕೂಡ ಅವರದ್ದು ಕೂಡ ಅಷ್ಟೇ ಜವಾಬ್ದಾರಿ ಅನ್ನೋದಿರುತ್ತೆ. ಇವತ್ತು ನೋಡಿ, ಸರ್ವಪಕ್ಷಗಳ ನಿಯೋಗದ ರಚನೆ ಆಗಿರುವಂಥದ್ದು. ಆ ಸರ್ವಪಕ್ಷಗಳ ನಿಯೋಗ ಇತರ ದೇಶಗಳಿಗೆ ಭೇಟಿ ಕೊಡುತ್ತೆ, ಪಾಕಿಸ್ತಾನದ ಧೋರಣೆಯನ್ನು ತಿಳಿಸುತ್ತೆ, ಭಾರತದ ಸ್ಟ್ಯಾಂಡ್ ಹೆಂಗಿತ್ತು ಅಂತ ಹೇಳುತ್ತೆ. ಸೊ ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಆಡಳಿತ ನಡೆಸುವಂಥ ಪಕ್ಷದ ಒಂದು ನಿಯೋಗವನ್ನೇ ರಚನೆ ಮಾಡಿದ್ರೆ, ಏನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಹೆಂಗೆ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಬಿರಿಯಾನಿ ತಿನ್ಕೊಂಡು ಮಾಡಿದ್ರ, ಈ ಥರ ಟಾಕ್ಸ್ ಬರಬಾರ್ದು ಅನ್ನೋದಾದರೆ ಯೋಚನೆ ಮಾಡಬೇಕು. ನಾವು ಸರ್ವಪಕ್ಷಗಳು ಒಗ್ಗಟ್ಟಿನಿಂದ ದೇಶವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ಜೊತೆಗೆ ಹೋಗಬೇಕಾಗತ್ತೆ. ಆ ಒಂದು ನಿರ್ಧಾರವನ್ನು ಸ್ವಾಗತಿಸಬೇಕು. ಇಟ್ ಇಸ್ ಅ ಗುಡ್ ಸ್ಟ್ಯಾಂಡ್. ಅದು ಕಾಂಗ್ರೆಸ್ಸೇ ಮಾಡಲಿ, BJPನೇ ಮಾಡಲಿ, ಮತ್ತೊಂದೇ ಮಾಡಲಿ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಸೈಯದ್ ತಹಸೀನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಸೈಯದ್ ಅವರು. ಇವತ್ತೊಂದು ನಿಯೋಗದ ರಚನೆಯಾಗಿದೆ. ಆ ನಿಯೋಗ ಏನು ಮಾಡುತ್ತೆ, ಇದೇ ಮೇ 22ನೇ ತಾರೀಕಿನಿಂದ. ಅದರಲ್ಲಿ ಶಶಿ ತರೂರ್ ಇದ್ದಾರೆ, ಕನ್ನಿಮೋಳಿ ಅವರಿದ್ದಾರೆ. ವಿದೇಶಗಳಿಗೆ UAE, ಅಮೆರಿಕ, ಲಂಡನ್ ಹಿಂಗೆಲ್ಲ ಹೋಗ್ತಾರೆ. ಪ್ರತಿಯೊಂದನ್ನು ಕೂಡ ಅಲ್ಲಿ ಇನ್ಪುಟ್ಸ್ ಕೊಡುವಂಥ ಪ್ರಯತ್ನಗಳಾಗತ್ತೆ. ಸೊ ಅದಕ್ಕೊಂದಷ್ಟು ಟೀಕೆ ಬಂತು, ಶಶಿ ತರೂರನ್ನು BJP ಅವರು ಹೈಜಾಕ್ ಮಾಡಿಬಿಟ್ಟಿದ್ದಾರೇನೋ ಅಂಥೇಳಿ. ಏನಂತೀರಿ ಇದ್ರ ಬಗ್ಗೆ? ಮೇಡಮ್, ಟೀಕೆ ಮಾಡಿರೋದು ಯಾರಂತ ಗೊತ್ತಾಗಬೇಕು. ಉತ್ತರ ಕೊಡೋಕೆ ಆವಾಗಲೇ ಸುಲಭವಾಗುತ್ತೆ. ಸ್ವಲ್ಪ ತಿಳ್ಕೊಬೋದಾ ಟೀಕೆ ಯಾರು ಮಾಡಿರೋದು ಅಷ್ಟೇ, ಇನ್ನೇನು? ಓಕೆ, ಹೇಳಿ. ಕಾಂಗ್ರೆಸ್ಸೇ ಇತ್ತೀಚೆಗೆ ಕಾಂಗ್ರೆಸ್ ಮೆಂಟ್ಯಾಲಿಟಿ ನನಗಂತೂ ಒಂಚೂರು ಅರ್ಥ ಆಗ್ದಲ್ಲ. ವಿಶೇಷವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಅವ್ರದ್ದು. ಈ ಮಗುಗೆ ಚೂಟೋ ಕೆಲಸನೂ ಮಾಡ್ತಾರೆ, ತೂಗಾಡಿಸೋ ಕೆಲಸನೂ ಮಾಡ್ತಾರೆ. ಹಂಗಾಗಿದೆ ಪರಿಸ್ಥಿತಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಯುದ್ಧನೇ ಬೇಡ ಅಂದರು. ಇವ್ರ ಬಗ್ಗೆ ಪಾಕಿಸ್ತಾನದಲ್ಲಿ ಓಹೋಹೋ ಸಿಕ್ಕಾಪಟ್ಟೆ ಪಬ್ಲಿಸಿಟಿ. ಏನಿವತ್ತು ಇವ್ರು ಏನಾದರೂ ಪಾಕಿಸ್ತಾನ ಹೋಗಿ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಗೆದ್ಬಿಡ್ತಾರಲ್ಲಿ, ಆ ಲೆವೆಲ್ ಪಬ್ಲಿಸಿಟಿ. ಇವಾಗ ಯುದ್ಧ ವಿರಾಮ ಆಗಿದ ತಕ್ಷಣ ನಿಮಗೆ ದಮ್ಮಿಲ್ಲ, 56 ಇಂಚು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇ ನನಗೆ ಸ್ವಲ್ಪ ಕನ್ಫ್ಯೂಸ್. ಕರ್ನಾಟಕ ಕಾಂಗ್ರೆಸ್ ಬೇರೆನಾ, ರಾಹುಲ್ ಗಾಂಧಿಯವ್ರ ಕಾಂಗ್ರೆಸ್ ಬೇರೆ ಬೇರೆ ಏನಾದರೂ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸೆಂಟ್ರಲ್ ನಾಯಕರು
ಮೇಲೆ ಇವ್ರಿಗೆ ವಿಶ್ವಾಸ ಇದೆಯೋ ಗೊತ್ತಿಲ್ಲ, ಅವ್ರಿಗೆ ಇವ್ರ ಮೇಲೆ ಹಿಡ್ತಾ ಇಲ್ಲ. ಅಂದರೆ ಈ ಮಂಗೆಗಳು ಮನ್ಸಲ್ಲಿ ಬಂದಂಗೆಲ್ಲ ಇಲ್ಲಿಂದ ಅಲ್ಲಿಗೆ ಹಾರ್ತಾವಲ್ಲ, ಹಂಗಾಗಿದೆ ಇವ್ರ ಪರಿಸ್ಥಿತಿ. ಪಕ್ಷ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಡಿಸ್ಕಷನ್. ಆಮೇಲೆ ಇನ್ನೊಂದು ಮಾತು, ಬಿರಿಯಾನಿ ವಿಚಾರ ತುಂಬ ಕೇಳಿದ್ದೀನಿ ನಾನು ಕಾಂಗ್ರೆಸ್ ಅವ್ರ ಕಡೆಯಿಂದ. ಬಿರಿಯಾನಿ ಅಂತಾರೆ, ಮಾತಿಗೆ ಬಿರಿಯಾನಿ ಅಂತಾರೆ. ಇವರು ಯಾವ ಬಿರಿಯಾನಿ ತಿಂದು 1948 POK ಬಿಟ್ಟು ಕೊಟ್ಬಿಟ್ರು ಗೊತ್ತಿಲ್ಲ. ಆಮೇಲೆ ಇವರು ಯಾವ ಬಿರಿಯಾನಿ ತಿಂದು 65 ಲಾಹೋರ್ವರೆಗೂ ನಾವು ನುಗ್ಗಿ ಲಾಹೋರ್ ಒಂದು ಸ್ಟೇಷನ್ ಮೇಲೆ ಧ್ವಜ ಹಾರಿಸಿದ್ವಿ, ಶಿಮ್ಲಾ ಅಗ್ರಿಮೆಂಟ್ ಮಾಡ್ಕೊಂಡು ವಿತೌಟ್ ಎನಿ ಕಂಡೀಷನ್ಸು ಟ್ರೂಪ್ಸ್ಗಳೆಲ್ಲ ವಿಡ್ರಾ ಮಾಡಿಕೊಂಡ್ರು. ಆವತ್ತು POK ಬಿಟ್ಕೊಡಿ ಅಂತ ಕೇಳಿಲ್ಲ. 71ರಲ್ಲಿ 93,000 ಜನರಿಗೆ ನಾವು ಸೆರೆ ಹಿಡಿದಿದ್ವಿ, ಆವಾಗಲೂ ಏನು ಕೇಳಿಲ್ಲ. ಇವ್ರು ಯಾವ ಬಿರಿಯಾನಿ ತಿಂದ್ಕೊಂಡು ಜುಲ್ಫಖಾರ್ ಅಲಿ ಭಟ್ಟು ಜೊತೆಯಲ್ಲಿ, ಆಮೇಲೆ ಬೇರೆ ಅವ್ರು ಇದ್ರಲ್ಲ ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಅವ್ರು ಯಾವ ಬಿರಿಯಾನಿ ತಿಂದರು, ಇಲ್ಲ ಯಾವ ಚಿಕನ್ ಮಸಾಲ ತಿಂದರು, ಅಥವಾ ಯಾವ ಶಿಕ್ ಕಬಾಬ್ ತಿಂದರು ಅಂತ ಗೊತ್ತಿಲ್ಲ. ಇನ್ನೊಂದು ಏನಂದರೆ, ಕಾಂಗ್ರೆಸ್ ಅವ್ರಿಗೆ ಮೊದಲಿಂದಾನು ಪಾಕಿಸ್ತಾನ ಮೇಲೆ ಒಲವು ತುಂಬ ಜಾಸ್ತಿನೇ ಮೇಡಮ್. ಯಾಕಂದರೆ ಮೊಹಮ್ಮದ್ ಅಲಿ ಜಿನ್ನಾ ನೆಹರು ಅವರು ಜೊತೆಯಲ್ಲಿ ಲಂಡನ್ನಲ್ಲಿ ಓದಿ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಳಿದು ನೆಕ್ಸ್ಟು ನೋಡಪ್ಪ ನೀನು ಸಪ್ರೇಟ್ ಆಗಿಬಿಟ್ಟು ನಿನ್ನ ಹೆಸರು ಮಾಡ್ಕೋ, ಸಾಯೋವರೆಗೂ ಈ ಪ್ರಪಂಚ ಇರೋವರೆಗೂ ನಿನ್ನ ಹೆಸರು ಮಾಡ್ಕೋ ಅಂತ ಅವ್ರಿಗೆ ಐಡಿಯಾ ಕೊಟ್ಟು ಇವರು ನಾನು ಇಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀನಿ ಅಂತ ಇವಾಗ ಆಡಿಸ್ಬಿಟ್ರು ನಮಗೆ. ಇವತ್ತು ಈ ದುರಂತ ಕಾರಣನೇ 90% ಕಾಂಗ್ರೆಸ್ ಗೌರ್ಮೆಂಟು. ಆವತ್ತು POK ಬಿಟ್ಕೊಡ್ದಂಗೆ ಇದ್ದಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಪ್ರಶ್ನೆ ಎತ್ತೋದು ಸುಲಭ ಒಂದು. ಇನ್ನೊಂದು, ಪಾಕಿಸ್ತಾನ ಮೇಲೆ ಯುದ್ಧ ನಡೀತಾ ಇದೆ, ಜಸ್ಟ್ ಕಮರ್ಷಿಯಲ್ ಬ್ರೇಕ್ ಅಂತೀವಲ್ಲ ಆ ರೀತಿ ಬ್ರೇಕ್. ಯಾಕಂದರೆ ಅವ್ರ ಆರ್ಮಿ DGM ನಮ್ಮ ಆರ್ಮಿ DGMಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ದಯವಿಟ್ಟು ನಿಲ್ಲಿಸ್ಬಿಡಿ, ನಮ್ಮನ್ನು ತಡೆಯೋಕ್ಕಾಗ್ತಾ ಇಲ್ಲ, ನಾವು ಮೊದಲೇ ಭಿಕಾರಿಗಳು, ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಪವರ್ ನಾವು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಸರಿ, ಓಕೆ. ಯಾವತ್ತು ಭಾರತ ಶಾಂತಿ ಪ್ರಿಯನೇ, ನಮ್ಮನ್ನ ಕೆಣಗಿದ್ರೆ ಮಾತ್ರ ನಾವು ನುಗ್ಗಿ ಹೊಡೆಯೋದು, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ. ಇಲ್ಲ, ಈಗ ನಮ್ಮ ನಟರಾಜ್ ಗೌಡ್ರು ಕೇಳಿದ್ರು, ಬಹಳ ಮುಖ್ಯವಾದಂಥ ಒಂದು ಆಬ್ಜೆಕ್ಟ್ ಅನ್ನೋದಿರುತ್ತೆ. ನೀವು ಯುದ್ಧನೇ ಮಾಡಲಿ ಅಥವಾ ಸ್ಟ್ರೈಕ್ಗಳನ್ನೇ ಮಾಡಲಿ ಸೈಯದ್ ಅವರೇ, ನೀವೇನು ಸಬ್ಜೆಕ್ಟ್ ಇಟ್ಕೊಂಡಿರ್ತೀರಿ ಅದು ಫುಲ್ಫಿಲ್ ಆಗಬೇಕು, ಅವಾಗಷ್ಟೇ ಆ ಸ್ಟ್ರೈಕ್ ಅಥವಾ ಯುದ್ಧ ಅಂತ ಕರೆಯಬೇಕು. ವ್ಯಾಲಿಡ್ ಯುದ್ಧ ಅಲ್ಲ. ಅದೇ ಎಕ್ಸಾಕ್ಟ್ಲಿ, ನಾನು ಅದಕ್ಕೆ ಹೇಳಿದ್ದು ಯುದ್ಧ ಅಥವಾ ಎನಿ ಸ್ಟ್ರೈಕ್ ನಾವೇನೇ ಮಾಡೋದಾದ್ರು. ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ, ನೀವು ಉಗ್ರವಾದವನ್ನು ತೆಗೆಯೋದೇ ಆದರೆ, ಬೇರೆ ಮಟ್ಟದಿಂದ ತೆಗೆಯೋದೇ ಆದರೆ ಅದಾಗಿದೆಯಾ? ನೀವು ಮಾಡಿದ ತಕ್ಷಣ ಆಗೋಯ್ತಾ? ನನ್ನೊಂದು ಪ್ರಶ್ನೆ ನಟರಾಜೇಗೌಡರಿಗೆ, ಈ ಭಾರತದಲ್ಲಿ ಅತಿ ಜಾಸ್ತಿ ಆಡಳಿತ ಮಾಡಿರೋದೇ ಕಾಂಗ್ರೆಸ್ ಅವರು, ನೀವು ಎಷ್ಟು ತೆಗೆದಿದ್ದೀರಿ ಅಂತ ತೋರಿಸಿರೋ ಸ್ವಲ್ಪ ಲೆಕ್ಕಾಚಾರ. 1948 ಮನಮೋಹನ್ ಸಿಂಗ್ ವರೆಗೂ ನೀವು ಎಷ್ಟು ಸಲ ಪಾಕಿಸ್ತಾನ್ಗೆ ನುಗ್ಗಿ ಹೊಡೆದಿದ್ದೀರಿ, ಎಷ್ಟು ಸಲ ಇದೇ ಉಗ್ರವಾದಿಗಳಿಗೆ ನೀವು ಮಟ್ಟ ಹಾಕಿದ್ದೀರಿ, ಸ್ವಲ್ಪ ನನಗೆ ಲೆಕ್ಕ ತೋರಿಸಿರೋ ಸ್ವಾಮಿ. ಹಿಂಗೆ ಬೆರಳು ಮಾಡಿದ್ರೆ ಇಲ್ಲಿರೋ 3 ಬೆರಳು ನೀವು ನೋಡ್ಕೊಳ್ಳಿ ಒಂಚೂರು. ಇವರಾದ್ರೂ ಅಟ್ಲೀಸ್ಟು 2,000 ಆಡಿಯೋ ಬರಲ್ಲ, ನಿಮ್ ಎಟ್ ಎ ಟೈಮ್ ಇಬ್ರು ಮಾತಾಡಿದ್ರೆ ಆಡಿಯೋ ಬರಲ್ಲ, ನಿಮ್ ಟರ್ಮ್ ಬರುತ್ತೆ. ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಫಸ್ಟ್ ಒಂದ್ಸಲ ಏರ್ ಸ್ಟ್ರೈಕ್ ಮಾಡಿದ್ರು, ಅದಕ್ಕೆ ಇವರು ಪ್ರೂಫ್ ಕೇಳಿದ್ರು. ಏನ್ ಪ್ರೂಫ್ ಅಂತ? ಈ ಬಾರಿ ನಮ್ಮ ಸರ್ಕಾರ, ನಮ್ಮ ಭಾರತದ ಸರ್ಕಾರ, ನಾನು BJP ಅಥವಾ ಅದು ಇದು ಅಂತಲ್ಲ, ನಮ್ಮ ಭಾರತ ಸರ್ಕಾರ ಪ್ರಶ್ನೆನೇ ಮಾಡಬಾರದು ಅಂತ ವಿತ್ ಪ್ರೂಫ್ ಸಮೇತ ನಾವು ಹೇಳೋದಿಲ್ಲ, ಇಂಟರ್ನ್ಯಾಷನಲ್ ಮೀಡಿಯಾನೇ ತೋರಿಸಿದೆ ಎಲ್ಲೆಲ್ಲಿ ಏನೇನು ಹೊಡೆದಿದ್ದೀವಿ ಅಂತ. ಓಕೆ, ಆಯ್ತಾ? ಹಿಂಗಿರುವಾಗ ಮೇಡಮ್ ಇವ್ರು ಒಂಚೂರು ನನಗೆ ಅದು ಒಂದು ಕ್ಲಿಯಾರಿಟಿ ಕೊಡಬೇಕು. ಇಷ್ಟು ವರ್ಷ ಇವರು ಎಷ್ಟು ಟೆರರಿಸ್ಟ್ಗಳಿಗೆ ಎಷ್ಟು ಟೆರರಿಸ್ಟ್ ಕ್ಯಾಂಪ್ ಹೊಡೆದಾಕಿದ್ದಾರೆ ಅಂತ ಒಂದು. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಇದು ಯುದ್ಧ ಅಲ್ಲ. ಯುದ್ಧ ಅಂತಿದ್ರೆ ಇಲ್ಲಿವರೆಗೂ POK ಆಲ್ರೆಡಿ ನಮ್ದು ಆಗೋಗಿರೋದು. ಇಟ್ ವಿಲ್ ಟೇಕ್ ಓನ್ಲಿ 2 hours ಟು ಕ್ಯಾಪ್ಚರ್ POK ಫಾರ್ ಇಂಡಿಯಾ. ಇವತ್ತು ನಮ್ಮ ಸೈನ್ಯ ಶಕ್ತಿ, ನಮ್ಮ ಶಕ್ತಿ ಹೆಂಗಿದೆ ಅಂದ್ರೆ ಹಿಂಗ್ ಹೊಡಿಬಹುದು ನಾವು ಪಾಕಿಸ್ತಾನ ಅವರಿಗೆ. ಸೇನೆ ಶಕ್ತಿನ BJP ಅವರು JDS ಅವರು ತಗೊಂಡ್ಬಂದ್ಬಿಟ್ಟು ಅದು ಸರ್ಕಾರ ಶಕ್ತಿ ಅಂದ್ಬಿಟ್ರೆ ಅದ್ ಹೆಂಗ್ ಸಹಿಸ್ಕೋತಾರ ಕಾಂಗ್ರೆಸ್ನವರು? ಸೇನೆ ಶಕ್ತಿ, ಸೈನ್ಯ ಶಕ್ತಿ ಅಂತ ಹೇಳ್ತಾ ಇರೋದು. ಸೈನ್ಯ ಶಕ್ತಿ ಸರ್ಕಾರ. ಒಂದ್ ನಿಮಿಷ, ಸರ್ಕಾರದಿಂದ ಸೈನ್ಯ, ಸೈನ್ಯದಿಂದ ಸರ್ಕಾರ, ಆಯ್ತಾ? ನಾವು ಬೇರೆ ಇದಕ್ಕೆ ಕ್ರೆಡಿಟ್ ಕೊಡಕ್ಕಾಗಲ್ಲ. ನಮ್ಮ ಸೈನಿಕರಿಗೆ ನಾವು ಒಂದು ಸಲಾಮು, 3 ಏರ್, ನೇವಿ
ಆ್ಯಂಡ್ ಲ್ಯಾಂಡ್, 3 ನಮ್ಮ ಆರ್ಮಿ ಇದೆಯಲ್ಲ, ಇವ್ರಿಗೆ ನಾವು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ. ಇವತ್ತು ನಮ್ಮ ಸೈನ್ಯ ಶಕ್ತಿ ಏನಂತ ನಮ್ಮ ಅಕ್ಕಪಕ್ಕ ಇದ್ದಾರಲ್ಲ, ನಮ್ಗೆ ಯಾವಾಗಲೂ ಕಣ್ ತೋರಿಸ್ತಿದ್ರಲ್ಲ ಚೈನಾ, ಅವರು ಇವರು, ಅವ್ರಿಗೂ ಅರ್ಥವಾಗೋಗಿದೆ. ಇನ್ನೊಂದು ಆಯ್ತಾ ಮೇಡಮ್, ಇವಾಗ ಇವ್ರು ಕೇಳೋ ಪ್ರಶ್ನೆಗಳಿಗೆ ಬಹುಶಃ ನಾನು ಒಂದೆರಡು ಪ್ರಶ್ನೆ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಈ 18% ಆಗಿಬಿಟ್ರು GST, 18% ಆಗಿಬಿಟ್ರು GST ಅಂತ ಹೇಳ್ತಿದ್ರು. ಇವತ್ತು ಗೊತ್ತಾಯ್ತಾ ಯಾಕೆ GST ಹಾಕಿದ್ವಿ? ಇವತ್ತು ಆ GST ಪೇ ಮಾಡಿದ್ದಕ್ಕೂ ನಮ್ಗೆ ಬೇಜಾರಾಗಿಲ್ಲ. S-400 ಅಂತ ಸಿಸ್ಟಮ್ ಇವತ್ತು ನಮ್ಮ ಹತ್ರ ಇರೋದ್ರಿಂದ ಮಣ್ಣು ಮುಗಿಸ್ಬಿಟ್ಟಿದ್ದೀವಿ ಅವರಿಗೆ. ದಿಲೀಪ್ ಅವರೇ ಹೇಳಬೇಕು. ನಾನು ಲೆಟಸ್ ಕಮ್ ಟು ದ ಸಬ್ಜೆಕ್ಟ್. ಈಗ ಶಶಿ ತರೂರು, ಕನ್ನಿಮೋಳಿ ಇಂಥವರ ಸರ್ವಪಕ್ಷಗಳ ನಿಯೋಗ ಇರೋದ್ರಿಂದಾಗಿ ಅಡ್ವಾಂಟೇಜಸ್ ಹೇಳಿ, ಏನೇನು ಆಗತ್ತೆ ಅಂತ ಹೇಳಿ. ಅಲ್ಲ, ಇದೊಂಥರ ರಾಜತಾಂತ್ರಿಕ ನಡೆ. ಎಲ್ಲ ಪಕ್ಷಗಳನ್ನು ಸಹ ಒಟ್ಟಿಗೆ ತೆಗೆದುಕೊಂಡು ಒಗ್ಗಟ್ಟಿನಲ್ಲಿ ದೇಶವನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಇದೊಂದು ನರೇಂದ್ರ ಮೋದಿ ಅವರು ಬಹಳ ಮೆಚೂರ್ಡ್ ಆಗಿ ಯೋಚನೆ ಮಾಡಿದ್ದಾರೆ. ಯಾಕೆಂತಂದ್ರೆ ಬರೀ ಬಿಜೆಪಿ ನಿಯೋಗವನ್ನ ಮಾಡ್ತಕ್ಕಂಥದ್ದು, ಒಂದು 5-6 MP ಗಳನ್ನ ಹಾಕೊಂಡು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಾ ದೇಶಗಳ ಹತ್ರ ಹೋದಾಗ ಸೊ ಅದು ಸರಿ ಆಗಲ್ಲ. ನೋಡಿ, ನೀವು ನಿಮ್ಮ ಶಬ್ದದಲ್ಲಿ ಹೆಂಗಿತ್ತು ಅಂದ್ರೆ ತಪ್ಪಲ್ಲ ಅದು. ಆದ್ರೆ ನರೇಂದ್ರ ಮೋದಿ ಅವರ ನಡೆ, ಯಾವುದೋ ಬಾಲಾಕೋಟ್ ಸರ್ಜಿಕಲ್ ಆಯಿತು ಅಂದರೆ ಅದು ನರೇಂದ್ರ ಮೋದಿ, ಅಲ್ಲೇನೋ ರ್ಯಾಲಿ ಆಯಿತು ಅಂದರೆ ನರೇಂದ್ರ ಮೋದಿ, ದೇಶದಲ್ಲಿ ಎಲ್ಲವೂ ಸುಭಿಕ್ಷವಾಗಿದ್ರೆ ನರೇಂದ್ರ ಮೋದಿ. ಅಂದರೆ ಇಟ್ ಈಸ್ ಓನ್ಲಿ ಅಬೌಟ್ ಮೋದಿ ಮೋದಿ ಬಿಜೆಪಿ ಮೋದಿ ಬಿಜೆಪಿ ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳಿದಿರಿ. ಮೋದಿ 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 ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂತ. 2014 ಸಹ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಇದೇ ಪಾಕಿಸ್ತಾನದ ಪ್ರಯೋಜಿತ ಭಯೋತ್ಪಾದಕರುಗಳು ಸುಮಾರು ಏನಿಲ್ಲ ಅಂದ್ರೆ 8ರಿಂದ 10 ಸಲ ಅಟ್ಯಾಕ್ ಮಾಡಿದ್ದಾರೆ 10 ವರ್ಷದಲ್ಲಿ. ಇವ್ರು ಏನ್ ಮಾಡಿದ್ರು? ಬಾಂಬೆ ಅಟ್ಯಾಕ್ ಆದಾಗ ಏನ್ ಮಾಡಿದ್ರು? ಇದೇ ಸೈನ್ಯ ಇತ್ತು, ಇದೇ ಏರ್ ಫೋರ್ಸ್ ಇತ್ತು, ಇದೇ ನಮ್ಮ ಎಲ್ಲ ಸೈನ್ಯದ ವ್ಯವಸ್ಥೆಗಳು ಇತ್ತು, ಇದೇ ನೇವಿ ಇತ್ತು, ನಮ್ಮ ಹತ್ರ ಎಲ್ಲ ಇದ್ರು ಸಹ ನಾವ್ ಯಾಕೆ ಪಾಕಿಸ್ತಾನದ ವಿರುದ್ಧವಾಗಿ ಅಟ್ಲೀಸ್ಟ್ ನೀವು ಮಾಡಿದ್ರಿ ಕೊಡ ಮುಟ್ಟಾಡ್ರು ಅಂತ ನಾವ್ ಹೇಳಲಿಕ್ಕೆ ಆಗ್ಲಿಲ್ಲ? ಅಟ್ಲೀಸ್ಟ್ ಒಂದು ಸಣ್ಣ ಬಾಂಬ್ ಹಾಕಕ್ಕೂ ಆಗ್ಲಿಲ್ಲ? ನಮ್ಮ ನಿವೃತ್ತ ಸೇನೆ ಮುಖ್ಯಸ್ಥರು ಒಬ್ರು ಹೇಳ್ತಾ ಇದ್ರು ಮೇಡಮ್ ಮೊನ್ನೆ, ನಾವ್ ಏನಾದ್ರೂ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಒಂದು ಗುಂಡಾರಿಸಬೇಕು ಅಂದ್ರೆ ದೆಹಲಿಯಿಂದ ಆರ್ಡರ್ ಬರ್ಬೇಕಾಗಿತ್ತು. ಇವಾಗ ನಾವು ಸುಮ್ಮನೆ ಹೋಗ್ಬಿಟ್ಟೆ ನೀವು ಹೆಂಗ್ ಗುಂಡಾರಿಸ್ತೀರಿ ಹೇಳ್ರು ಅಂತಂದ್ರೆ ಶೂಟ್ ಮಾಡ್ಬಿಟ್ಟು ತೋರಿಸ್ತಾರೆ, ಈ ತರ ಆಡಿಸ್ತೀವಿ ಸರ್ ಅಂತ. ಈ ಫ್ರೀಡಮ್ ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ. ಯಾವುದೇ ದೇಶ ಒಂದು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅಥವಾ ರಾಜತಾಂತ್ರಿಕವಾಗಿ ಯಾವುದೇ ತೀರ್ಮಾನ ತೆಗೆದುಕೋಬೇಕು ಅಂತಂದ್ರೆ ಆ ದೇಶದ ಪ್ರಧಾನಮಂತ್ರಿ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ನಟರಾಜ್ ಗೌಡ್ರು ಹೇಳ್ತಿದ್ರು ಯಾವಾಗಲೂ ಬಿರಿಯಾನಿ 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 ಅಂತ ಹೇಳ್ತಾ ಇದ್ರು. ಸ್ವಾಮಿ, ಬಿರಿಯಾನಿ ತಿನ್ನಕ್ ಹೋಗಿದ್ದು ಅಲ್ಲಿ ಆ ಶರೀಫ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ಲಿಕ್ಕಲ್ಲ, ಬಿರಿಯಾನಿ ತಿನ್ನಕ್ ಹೋಗಿದ್ದು ಲೇ ಮುಟ್ಟಾಳ್ರ, ನೀವು ಭಯೋತ್ಪಾದಕ ಆಕ್ಟಿವಿಟೀಸ್ ಮಾಡ್ತಿದ್ದೀರಿ, ನೀವು ಹಾಳ್ಬಿದ್ದು ಹೋಗಿದ್ದೀರಿ, ಇನ್ಮೇಲಾರು ಸರಿಯಾಗಿ ಅಂತ ರಾಜತಾಂತ್ರಿಕವಾಗಿ ಸರಿಯಾಗ್ರಿ ಅಂತ ಹೇಳಿದ್ದು. ಇದೇ ವಾಜಪೇಯಿ ಅವರು ಬಸ್ಬಿಟ್ಟಿದ್ದು ಪಾಕಿಸ್ತಾನ ಜೊತೆ ಸಂಬಂಧ ಬೆಳೆಸ್ಲಿಕ್ಕಲ್ಲ, ನೀವು ಹಿಂಗಾದ್ರೂ ಸರಿಯಾಗ್ರೋ ಒಳ್ಳೆ ಉತ್ತಮ ಸಂಬಂಧ ಇಟ್ಕೊಳ್ಳೋಣ, ನಿಮ್ದು ಭಯೋತ್ಪಾದಕ ಆಕ್ಟಿವಿಟೀಸ್ ಕಮ್ಮಿ ಮಾಡಿ ಅಂತ ಬಿಟ್ಟಿದ್ದು. ಬಟ್ ಆದ್ರೆ ಸರಿಯಾಗಲ್ಲ ಮೇಡಮ್. ಅದೊಂದು ನಮ್ಮ ಕಾಂಗ್ರೆಸ್ನ ನಾಯಕರು ಇದುವರೆಗಿನ ಇತಿಹಾಸದಲ್ಲಿ ಪಾದರಕ್ಷೆಯನ್ನು ಕೂಡ ಪಾಕಿಸ್ತಾನಕ್ಕೆ ಇಡ್ಲಿಲ್ಲ. ಇವರೆಂತ ಬಿಜೆಪಿಯವರು ಬಸ್ ಬಿಡ್ತಾರೆ, ಟ್ರೈನ್ ಬಿಡ್ತಾರೆ, ಈ ತರದ ಒಂದಷ್ಟು ಪಾದರಕ್ಷೆಯನ್ನ ಬಿಡ್ಲಿಲ್ಲ. ಆದ್ರೆ ಇವ್ರು ಏನ್ ಆಕ್ಷನ್ ತೆಗೆದುಕೊಂಡ್ರು ಭಯೋತ್ಪಾದಕ ವಿರುದ್ಧವಾಗಿ? ಸುಮಾರು 75 ವರ್ಷ ಆಡಳಿತ ಇದ್ದಾಗ ಒಂದೇ ಒಂದು ಭಯೋತ್ಪಾದಕ ಆಕ್ಟಿವಿಟೀಸ್ ವಿರುದ್ಧವಾಗಿ ಒಂದೇ ಒಂದು ಆಪರೇಷನ್ ಮಾಡಿದ್ದೀವಿ ಅಂತ ಕಾಂಗ್ರೆಸ್ನವ್ರು ತೋರಿಸ್ಲಿ. ಇದೇ ಉರಿ ಅಟ್ಯಾಕ್ ಆಪರೇಷನ್ ಮಾಡಿದ್ ನಾವು, ಇದೇ ಪುಲ್ವಾಮಾ ಅಟ್ಯಾಕ್ ಮಾಡಿದ್ವಿ ಇದೇ ಕೇಂದ್ರ ಸರ್ಕಾರ. ಉಗ್ರವಾದ ಸತ್ತೋಗಿಲ್ಲ. ಉಗ್ರವಾದವನ್ನ ನಾವು ಇವತ್ತು ಮಟ್ಟ ಹಾಕ್ಲಿಕ್ಕೆ, ಉಗ್ರವಾದ ಅಂತಕ್ಕಂಥದ್ದು ಇಟ್ಸ್ ಅ ಗ್ಲೋಬಲ್ ಇಶ್ಯೂ, ಇದು ಭಾರತದ ಇಶ್ಯೂ ಅಲ್ಲ. ಉಗ್ರವಾದವನ್ನ ನಾನು ಬೆಳಗಿಗೆ ಮಟ್ಟ ಹಾಕ್ತೀನಿ ಅಂತಂದ್ರೆ ನನ್ನಂತ ಮುಟ್ಟಾಳೆ ಬೇರೆ ಯಾರು ಇರಲ್ಲ. ಪ್ರತಿಯೊಬ್ರು ಸಹ ಹೋರಾಡ್ಬೇಕಾಗುತ್ತೆ ಉಗ್ರವಾದ ವಿರುದ್ಧ, ಪ್ರತಿನಿತ್ಯ ಪ್ರತಿ ದಿವಸನೂ ಓಡಾಡ್ಬೇಕಾಗುತ್ತೆ. ಇದು ಇವತ್ತಿಗೆ ಮಟ್ಟ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಧರ್ಮಾಂಧರುಗಳು ಏನೇನಿದಾರೋ ಅವ್ರನ್ನ ನಾವು ಮಟ್ಟ ಹಾಕ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಮೇಡಮ್, ಇವತ್ತು ಭಾರತದಲ್ಲಿ ಏನೇನು ಯುದ್ಧಗಳು ನಡೆದಿದ್ದಾವೋ, 1948ನೇ ಯುದ್ಧ ಆಗಿರ್ಬೋದು, 1965ನೇ ಯುದ್ಧ ಆಗಿರೋದು ಪಾಕಿಸ್ತಾನ ವಿರುದ್ಧವಾಗಿ, ಅಥವಾ 1971ನೇ ಯುದ್ಧ ಆಗಿರ್ಬೋದು, ಇವತ್ತು ಈ ದೇಶದ ಭೂಮಿಯನ್ನು ಬಿಟ್ಕೊಂಡು ಕೊಟ್ಟಿದ್ಯಾರು? 1948ನೇ ಯುದ್ಧದಲ್ಲಿ POK ಬಿಟ್ಕೊಂಡು ಕೊಟ್ಟರು. 1965ನೇ ಯುದ್ಧದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅವತ್ತೊಬ್ಬ ಉತ್ತಮವಾದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿ ಇವ್ರು ಹೇಳ್ತಾರಲ್ಲ, ಯಾಕೆ ಹೋಗ್ತಾರೆ, ಬೇರೆಯವ್ರು ಯಾಕೆ ಬರ್ಬೇಕು, ಮೂಗ್ ತೋರಿಸ್ಬೇಕು, ಪ್ರಧಾನಮಂತ್ರಿಗಳು ಹೇಳಿಲ್ಲ ಅಂತಂದ್ರು ಟ್ರಂಪ್ ಹೆಸರು ತೆಗೆದುಕೊಂಡ್ ಬಂದ್ರಲ್ಲ, ಅವತ್ತು ತಾಷ್ಕೆಂಟ್ ಯಾಕೆ ಹೋಗಿದ್ರಿ ಸ್ವಾಮಿ ನೀವು? ಗೊತ್ತಾಯ್ತು. ರಷ್ಯಾದ
ಮಧ್ಯಸ್ಥಿಕೆ ನೀವ್ ಯಾಕೆ ಹೋಗಿದ್ರಿ? ಗಾಡ್. ಹಂಗಾರೆ ರಷ್ಯಾಗೆ ಎದುರ್ಕೊಂಡು ಹೋಗಿದ್ರಾ? 1971 ಹೇಳ್ತಿರಲ್ವಾ? ನೀವು ಇವತ್ತು ಇದನ್ನ ಕಚ್ಚಾತೀವು ಅಂತಕ್ಕಂಥ ಒಂದು ದೀಪನ ಬಿಡ್ಕೊಂಡು ಕೊಟ್ಬಿಟ್ರಲ್ಲ ಶ್ರೀಲಂಕಾಗೆ. ಯಾಕೆ ಬಿಡ್ಕೊಂಡು ಕೊಟ್ರಿ? ನಾವು ಎದೆಗಾರಿಕೆಯಿಂದ ಹೇಳ್ತೀವಿ, ಒಂದೇ ಒಂದು ಅಡಿ ಜಾಗವನ್ನು ಸಹ ಬೇರೆ ದೇಶಕ್ಕೆ ಬಿಡ್ಕೊಂಡು ಕೊಟ್ಟಿಲ್ಲ ಅಂತ. ಅದು 56 ಎದೆ ಹಂಚಿನ ತಾಕತ್ತು ಅಂತ ಹೇಳ್ತೀವಿ. ಆ ತಾಕತ್ತು ನಿಮಗಿದೆಯಾ ಹೇಳಿಕ್ಕೆ? ಈ ದೇಶದ ಭೂಮಿಯನ್ನ ಬಿಡ್ಕೊಂಡು ಕೊಟ್ಟಿರೋದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ಅಂತ ನಾನು ನೇರವಾಗಿ ಹೇಳ್ತೀನಿ. ರೈಟ್. ಕೇಶವ್ ಸರ್, ಕಾಂಗ್ರೆಸ್ನ ಸೀನಿಯರ್ಸ್ ಲೀಡರ್ ಸ್ಟೇಟ್ಮೆಂಟ್ ನೋಡಿದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅಂತ. ಮಾತಾಡಕ್ಕೆ ಕೊಡ್ಬೇಕು. ಇಲ್ಲ ನಟರಾಜ್ ಗೌಡ್ರೆ, ನಾನು ಆರ್ಡರ್ ಬರ್ತಾ ಇದ್ದೀನಿ. ಯು ಹ್ಯಾವ್ ಟು ವೇಟ್. ನಿಮ್ಮೆಲ್ಲರದು ಯಾಕಂದ್ರೆ ಎಲ್ಲರದು ಬೇರೆ ಬೇರೆ ಆಂಗಲ್ ಇದೆ. ನಟರಾಜ್ ಗೌಡ್ರೆ ನಿಮ್ಮ ಅವಕಾಶ ಬಂದಾಗ ನೀವು ಮಾತಾಡಿ. ಕಾಯ್ತಾ ಇರ್ತಾರೆ, ನಿಮ್ಮಂಗೆ ಇನ್ನೊಬ್ರು ಕಾಯ್ತಿರ್ತಾರೆ. ನಾನು ಒಂದು ಆರ್ಡರ್ ಬರ್ತಾ ಇದ್ದೀನಿ, ನೀವು ಅದನ್ನ ಫಾಲೋ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇಶವ್, ಯಾಕಂದ್ರೆ ನೀವೆಲ್ಲ ನಾಲ್ಕು ಜನದ ಒಂದೇ ಆಂಗಲ್ ಇದೆ, ಅದಕ್ಕೋಸ್ಕರ ನಾನು ಮಾತಾಡ್ತೀನಿ. ಹೌದಾ? ಓಕೆ. ನಾವು ದೇಶದ ಆಂಗಲ್ ಅಲ್ಲಿ ಮಾತಾಡ್ತಿದೀವಿ, ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಮಾತಾಡ್ತಿದೀವಿ. ಇಲ್ಲೊಂದು ಸಂವಾದ ಆಗ್ತಾ ಇದೆ, ಮಾತಾಡೋಣ. ನಿಮಗೂ ಒಂದು ಅವಕಾಶ ಇದೆ, ಮಾತಾಡೋಣ. ಡೈವರ್ಟ್ ಮಾಡಬೇಡಿ ಸಬ್ಜೆಕ್ಟ್ ನ. ಮಾತಾಡಿ. ಕಾಂಗ್ರೆಸ್ನ ಸೀನಿಯರ್ ನಿಮ್ದು ಅಜೆಂಡಾ ಇಟ್ಕೊಂಡು ಮಾಡ್ತಿರ್ತೀರಾ ಅನ್ಸುತ್ತೆ ನನ್ನ ಪ್ರಕಾರ. ಮಾಡಿ. ಏನೇನ ನಿಮ್ದೊಂದು ಅಜೆಂಡಾ ಇರುತ್ತೆ, ಆ ತರನೇ ಮಾಡ್ತೀರಾ, ನೀವು ಮಾಡಿ ಇದ್ದೆ. ಛೇ ಪೂರ್ವಗ್ರಹ ಬೇಡ ನಟರಾಜ್ ಗೌಡ್ರೆ. ನೀವು ಕಾಂಗ್ರೆಸ್ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಒಬ್ಬ ಭಾರತದ ಪ್ರಜೆಯಾಗಿ ಮಾತಾಡಿ. ನೀವು ಭಾರತದ ಪ್ರಜೆಯಾಗಿ ಮಾತಾಡಿ. ಭಾರತದ ಮನಸ್ಥಿತಿ ದೇಶಭಕ್ತಿ ಮನಸ್ಥಿತಿ. ನಿಮ್ ತರ ನಾನು RSS ತರ ಮಾತಾಡಲ್ಲ, ನಾನು ಬಿಜೆಪಿ ತರ ಮಾತಾಡಲ್ಲ. ಸ್ವಲ್ಪ ನಾಲ್ಗೆ ತಪ್ತಾ ಇದೆ ನಟರಾಜ್ ಗೌಡ್ರೆ. ಪರ್ಸನಲಿ ಹೋದ್ರೆ ನಾನು ಪರ್ಸನಲಿ ಬಂದ್ರೆ ನಿಮಗೆ ಗೊತ್ತಿಲ್ಲ. ನಟರಾಜ್ ಗೌಡ್ರೆ ನಿಮ್ಮ ನೆಹರು ಅವರು ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಪ್ರಧಾನಿ ಆಗ್ಬೇಕಂತ ಅವ್ರು ಮಾಡಿದ್ದು ಕೆಲಸಕ್ಕೆ ಇವತ್ತು ನಮ್ಮ ದೇಶ ಏನಾಗಾಯ್ತು? ಸೈಯದ್ ಅವರೇ ಜಿ ಕನ್ನಡ ನ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರೆ, ದಿವ್ಯಶ್ರೀ ಬಗ್ಗೆ ಮಾತಾಡ್ತಿದ್ದಾರೆ. ಪರ್ಸನಲಿ ತಗೊಂಡ್ರೆ ಉತ್ತರ ಕೊಡ್ತೀನಿ. ನಟರಾಜ್ ಗೌಡ್ರು ಪರ್ಸನಲಿ ತಗಂತಿದ್ದಾರೆ. ಪರ್ಸನಲಿ ನನ್ನನ್ನು ಫೇಸ್ ಮಾಡೋದು ಬಹಳ ಕಷ್ಟ ಇದೆ ನಟರಾಜ್ ಗೌಡ್ರು. ನಾನೀಗ ಮಾತಾಡಕ್ ನಿಂತ್ಕೊಂಡ್ರೆ ನಿಮ್ ನಾಲ್ಗೆ ಹೊರಗಡೆ ಬರಲ್ಲ, ಹಂಗ ಮಾಡ್ಬಿಡ್ತೀನಿ. ಒಂದು ದೇಶದ ಸುಭದ್ರತೆಯ ದೃಷ್ಟಿಯಿಂದ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾ ಇದ್ದೀನಿ. ನಿಮ್ಮ ಟರ್ಮ್ ಬಂದಾಗ ಮಾತಾಡ್ಬೇಕು ನಟರಾಜ್ ಗೌಡ್ರೆ. ಇಲ್ಲೊಂದು ಡೆಕೋರಮ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕು. ನಿಮ್ ಹಂಗೆ ಇನ್ನು 3 ಜನ ಕಾಯ್ತಾ ಇದ್ದಾರೆ. ನಿಮ್ಮ 4 ಜನದ ಆಂಗಲ್ ಒಂದೇ ರೀತಿ ಇದೆ ಅಂತ ಹೇಳಿದ್ರೆ ಕೇಳ್ಕೊಳಕ್ ಇಲ್ಲಿ ಬೇರೆ ಯಾರು ಕುತ್ಕೊಂಡಿಲ್ಲ. ಕಳೆದ 18 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸ್ತಾ ಇರೋ ನಾಡು. ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಅಜೆಂಡಾ ಅಂತ ಮಾತಾಡ್ತೀರಾ ಮೇಲೆ ಹಿಡ್ತಾ ಇರ್ಬೇಕಾಗಿತ್ತು. ಕುತ್ಕೊಂಡಿಲ್ಲ ಇಲ್ಲಿ. ಯು ಗಾಟ್ ಇಟ್. ನೆನ್ನೆ ಮನೆ ಬಂದು ಕುತ್ಕೊಂಡಿಲ್ಲ ಇಲ್ಲಿ ನಾನು. You should understand. You should understand. ನನ್ನ ಪ್ರಕಾರ ನೀವು ಲಾಯರ, ವಕೀಲರ ನೀವು. You should understand your limits. ಅದನ್ನೇ ಹೇಳ್ತಾ ಇರೋದು. ಯು ಪೀಪಲ್, ನೀವು ನಟರಾಜ್ ಗೌಡ್ರೆ ಕಾಂಗ್ರೆಸ್ ವಕ್ತಾರರಾಗಿದ್ದೀರಿ, ಸ್ಪೋಕ್ಸ್ ಪರ್ಸನ್ ಆಗಿದ್ದೀರಿ. ನಿಮ್ಮ ಲಿಮಿಟೇಷನ್ ಅರ್ಥ ಮಾಡ್ಕೊಂಡು ಮಾತಾಡಿ. ಯಾವುದೇ ಒಂದು ಚಾನೆಲ್ ನ ಬ್ರಾಂಡ್ ಮಾಡಕ್ ಹೋಗ್ಬೇಡಿ. ಬೇರೆ ಚಾನೆಲ್ ಮಾತಾಡಕ್ ಬರಬೇಡಿ ಇಲ್ಲಿ. ಇದು ಜಿ ಕನ್ನಡ ನ್ಯೂಸ್. ಬಿಹೇವ್ ಪ್ರಾಪರ್ಲಿ. ನಟರಾಜ್ ಗೌಡ್ರು ಬಿಹೇವ್ ಮಾಡಬೇಕು ಪ್ರಾಪರ್ ಆಗಿ. ನಟರಾಜ್ ಗೌಡ್ರೆ, ನಿಮ್ಮ ಲಿಮಿಟೇಷನ್ ಅನ್ನ ಮೀರಿ ಮಾತಾಡಬೇಡಿ. ನಿಮ್ಮ ಟರ್ಮ್ ಬಂದಾಗ ಮಾತಾಡಿ. ನಿನ್ನೆ ಮೊನ್ನೆ ಬಂದು ಕುತ್ಕೊಂಡಿಲ್ಲ ನಾನು. ಕಳೆದ 18 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಒಬ್ಬ ಪತ್ರಕರ್ತರಾಗಿ ಪತ್ರಿಕೋದ್ಯಮ ಓದ್ಕೊಂಡು ಕುತ್ಕೊಂಡಿರೋದು ನಾನು. ನೋ ಐ ವಿಲ್ ನಾಟ್ ಅಲೋ ಯು ಟು ಟಾಕ್. ನಿಮ್ಮ ಟರ್ಮ್ ಬಂದಾಗ ಮಾತಾಡಬೇಕು. No, I will not allow you to speak against Congress. You are an anchor. You are not a BJP person. ಸರಿ, ಈಗ ಕಾಂಟ್ರವರ್ಸಿ ಮಾಡ್ತಿರ್ತೀವಿ. ಅವ್ರು ಏನ್ ಹೇಳ್ತಿದ್ದಾರೆ, ಇದು ನೋಡಿ ಈಗ ಉಗ್ರವಾದಿಗಳನ್ನ ಎಲ್ಲರನ್ನು ಕೊಲ್ಲೋವರೆಗೂ ಯುದ್ಧ ನಿಲ್ಲಬಾರ್ದಿತ್ತು ಅಂತ ಹೇಳಿ ಅವ್ರು ಹೇಳಿದ್ರು. ನೋಡಿ, ಇದು ಓವರ್ ನೈಟ್ ಮಾಡೋಂಥ ಕ್ರಮ ಅಲ್ಲ. ಅದು ಇನ್ನೊಂದೇನಂತಂದ್ರೆ ಇದು ತುಂಬಾ ಬೇರೂರು ಬಿಟ್ಟಿದೆ. ಕಾಶ್ಮೀರದಲ್ಲಾಗೆ, POK ಅಲ್ಲಾಗಿರ್ಬೋದು, ಪಾಕಿಸ್ತಾನದಲ್ಲಾಗಿರ್ಬೋದು. ನೋಡಿ, ಇಡೀ ಪ್ರಪಂಚ ದೊಡ್ಡಣ್ಣ ಅಂತ ಅಮೇರಿಕಾದವರನ್ನೇ ತಾಲಿಬಾನ್ನ ನಿರ್ನಾಮ ಮಾಡ್ಬಿಡ್ತೀನಿ ಅಂತೇಳಿ ಅಫ್ಘಾನಿಸ್ತಾನದಲ್ಲಿ ಹೋಗಿ 20 ವರ್ಷ ಕೂತ್ಕೊಂಡಿದ್ದು ಸೈನ್ಯ ಎಲ್ಲ ಅವರು ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ಓಡೋಗ್ಬಿಟ್ರು. 20 ವರ್ಷ ಆದಮೇಲೆ ತಾಲಿಬಾನ್ ಅವ್ರಿಗೆ ವಾಪಸ್ ಬಿಟ್ಕೊಟ್ಟು. ಅಂದರೆ ಉಗ್ರವಾದ ಅನ್ನೋದು ಅಷ್ಟು ಸುಲಭವಾಗಿ ರಾತ್ರೋರಾತ್ರಿ ಕಿತ್ತಾಕೋದನ್ನಲ್ಲ. ಮತ್ತು ಇನ್ನೊಂದೇನಂತಂದರೆ ಇಲ್ಲಿ ನೋಡಿ, ಈ ಮೊನ್ನೆ ಪುಲ್ವಾಮಾ ಘಟನೆ ಆಗಿದ್ದಾದಮೇಲೆ
ಸಾಕಷ್ಟು ಸಮಯ ತಗೊಂಡು ಭಾರತ ಸರ್ಕಾರ ಸಾಕಷ್ಟು ಸಮಾಲೋಚನೆ ನಡೆಸಿ ಸೈನ್ಯ ಜೊತೆ ಎಲ್ಲರೂ ಮಾತಾಡಿದಾದ್ಮೇಲೆ ಫಸ್ಟ್ ಸ್ಟ್ರೈಕ್ ಮಾಡಿದ್ದು ನಮ್ಮ ಸೈನ್ಯನವರೇ ಸ್ಟ್ರೈಕ್ ಮಾಡಿದ್ರು, ಕೆಲವು ಅವ್ರದ್ದು ಡಿಫೆನ್ಸ್ ಇನ್ಸ್ಟಾಲೇಷನ್ಸ್ಗೆ ಎಲ್ಲ ಅಂತೇಳಿ. ಅದಾಗಿದ್ದಾದ್ಮೇಲೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಅವರು ಡ್ರೋನ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವೆಲ್ಲ ನಾವು ನೋಡಿದ್ವಿ. ಅದಕ್ಕೆ ಇವ್ರು ರಿಟಾಲಿಯೇಟ್ ಮಾಡಿದ್ರು. ಅಲ್ಲ, ನಾನು ಸೇನಾ ಮುಖ್ಯಸ್ಥರ ಜೊತೆ ಇದೇ ವೇದಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಕೇಶವ್ ಸರ್. ಸೀಸ್ ಫೈರ್ ಅಂದಾಗ ಯಾಕೆ ಇಮಿಡಿಯೇಟ್ ಆ್ಯಕ್ಷನನ್ನು ತೊಗೊಂಡ್ರು? ಈ ಥರದ್ದು ಒಂದಷ್ಟು ಬಂತು. ಅಟ್ಲೀಸ್ಟ್ ಆ ಕಡೆಯಿಂದ ಬಂತ ರಿಕ್ವೆಸ್ಟ್ ಬಂತ, ವಿ ವಿಲ್ ಥಿಂಕ್ ಆ್ಯಂಡ್ ಟೆಲ್ ಅನ್ನುವಂಥ ಒಂದು ಗ್ಯಾಪ್ನ ತೊಗೊಂಡಿದ್ರೆ, ಹಾರ್ಡ್ಲಿ 2 days ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ 2 ದಿವಸದ ಪಾಕಿಸ್ತಾನದ ನಷ್ಟ ಅನ್ನೋದು 50 ವರ್ಷ ಅವ್ರು ರಿಕವರ್ ಆಗಕ್ಕೆ ಬೇಕಾಗಿತ್ತು ಅನ್ನುವಂಥ ಟಾಕ್ ಬಂತು. ಸೊ ಇಂಥ ನಿರ್ಧಾರಗಳನ್ನು ತಗೋಬೋದಿತ್ತಲ್ಲ, ಎಡವಿತ ಭಾರತ ಸರ್ಕಾರ. ನೋಡಿ, ಇಲ್ಲಿ ಇನ್ನು ಸೀಸ್ ಫೈರ್ ಅಂತ ಹೇಳತ್ತಂದ್ರೆ, ಇವಾಗ ನಾವು ಪಾಕಿಸ್ತಾನ DGMO ಕಡೆಯಿಂದ ಒಂದು ಮಾಹಿತಿ ಬಂತು, ನಾವು ಅದಕ್ಕೆ ನಮ್ಮ DGMO ಮಾತಾಡಿದ್ರು, ಅದನ್ನು ಅದೇನಂತಂದ್ರೆ ಇದು ವಿ ಡಿಂಟ್ ವಾರ್ ಡಿಕ್ಲೇರ್ ಮಾಡಿರಲಿಲ್ಲ, ನಾವು ಡಿಕ್ಲೇರ್ ಮಾಡಿ ನಾವು ನಿಲ್ಲಿಸಿದ್ವಿ ಅಂತ ಹೇಳಲಿಕ್ಕೆ. ಇನ್ನೊಂದೇನಂತಂದ್ರೆ ಅವ್ರ ಕಡೆಯಿಂದ ಡ್ರೋನ್ಸ್ ಬರ್ತಿತ್ತು, ಅವ್ರ ಕಡೆ ಫೈರ್ ಮಾಡ್ತಿದ್ರು, ಇವ್ರು ರಿಟಾಲಿಯೇಟ್ ಮಾಡಿದ್ರು, ಅವ್ರು ನಿಲ್ಲಿಸ್ತೀವಿ ಅಂತೇಳಿ ಅವ್ರು ನಿಲ್ಲಿಸಿದ್ರು, ಇವರು ನಿಲ್ಲಿಸಿದ್ರು. ಆಮೇಲೆ ಇನ್ನೊಂದೇನಂದ್ರೆ ನಟರಾಜ್ ಗೌಡ್ ಕೇಳಿದ್ರೆ ಒಂದು ಪಾಯಿಂಟ್ ನಾನು ಸ್ಟ್ರೆಸ್ ಮಾಡ್ತೀನಿ ಅಂತಂದ್ರೆ, ನೋಡಿ ಈ ಆಪರೇಷನ್ ಬಗ್ಗೆ ಎಲ್ಲ ಮಾತಾಡಿದ್ರು, 5 ಜನ ಸೋಲ್ಜರ್ಸ್ ಹೋಗಿದ್ದು ಹೇಳಿದ್ರು, ಕೆಲವು ಸಿವಿಲಿಯನ್ಸ್ ಹೋಗಿದ್ದು ಹೇಳಿದ್ರು. ಆದರೆ ನಮ್ಮ ಭಾರತದ ಡಿಫೆನ್ಸ್ ಇನ್ಸ್ಟಾಲೇಷನ್ಸ್ ಅಲ್ಲಿ ಅಥವಾ ಏನಾದರೂ ಫೈಟರ್ ಜೆಟ್ಗಳು ಏನಾದರೂ ನಷ್ಟ ಆಗಿದೆಯಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಭಾರತ ಸರ್ಕಾರ ಆಗಲಿ ಡಿಫೆನ್ಸ್ ಆಗಲಿ ಇದುವರೆಗೂ ಕೊಟ್ಟಿಲ್ಲ. ಅದನ್ನ ಅಲ್ಲ, ಫೈಟರ್ ಏನೋ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಇದನ್ನು ಕ್ಲಾರಿಟಿ ಕೊಟ್ಟಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಇದು ಇಟ್ಸ್ ಎ ಪ್ರೋಸೆಸ್. ಡಿಪ್ಲೊಮ್ಯಾಟಿಕಲಿ ಅವ್ರನ್ನ ಎಷ್ಟು ಐಸೋಲೇಟ್ ಮಾಡಬೇಕು ಐಸೋಲೇಟ್ ಮಾಡಿದ್ದಾಗಿದೆ, ಒಂದು ಮೆಸೇಜ್ ಕೊಟ್ಟಿದ್ದಾಗಿದೆ ಭಾರತ ಸರ್ಕಾರದ ಕಡೆಯಿಂದ. ನಮ್ಮ ಸೈನ್ಯನು ಸನ್ನದ್ಧವಾಗಿದೆ. ಇವತ್ತು ನಮ್ಮ ಹತ್ರ ಏನೇನು ಮಿಸೈಲ್ಸ್ ಇದೆ, ಹೇಗಿದೆ ಅನ್ನೋದನ್ನ ಇದುವರೆಗೂ ಟೆಸ್ಟ್ ಆಗಿರಲಿಲ್ಲ. ಇದು ಒಂದು ಟ್ರಯಲ್ ಅಂತ ಆಯಿತು, ಟೆಸ್ಟ್ ಆಯಿತು, ಎಲ್ಲ ಇಡೀ ಪ್ರಪಂಚನೇ ನೋಡಿದೆ ನಮ್ಮ ಶಕ್ತಿ ಏನು ಅಂತ ಅನ್ನೋದನ್ನು. ಈವನ್ ಚೀನಾ ಕೂಡ ನೋಡಿದ್ವಿ. ಆ್ಯಕ್ಚುಲಿ ಏನಂದರೆ, ಚೀನಾನವರು ಟೈವಾನ್ನ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತಿದ್ದು ಕೂಡ, ಯಾಕಂದರೆ ಅವರು ಏನು ಎಕ್ವಿಪ್ಮೆಂಟ್ಗಳೇ ಇಲ್ಲಿ ಫೇಲ್ಯೂರ್ ಆಗಿರೋದು ನೋಡಿದ್ರೆ ಅವರೇ ಒಂದು ಹಿಂದೇಟ್ ಆಗ್ತಾರೆ ಒಂದು ಸುದ್ದಿ ಬರ್ತಾ ಇದೆ ಈಗ. ಹಾಗಾಗಿ ಇನ್ನೊಂದು ಭಾರತದಲ್ಲಿ ಇನ್ನೊಂದೇನೆಂದರೆ, ನಾವು ಬಹಳಷ್ಟು ಡಿಫೆನ್ಸ್ ಈಗ ಇಂಪೋರ್ಟ್ ಮಾಡಿಕೊಂಡ್ರು ಇಂಡಿಜಿನಿಯಸ್ಲಿ ಪ್ರಿಪೇರ್ ಮಾಡ್ರೆ ನಮ್ಮ DRDOನವ್ರು ಮಾಡಿರೋಂಥದ್ದು ಬಹಳಷ್ಟು ಇಲ್ಲಿ ಸಕ್ಷಮವಾಗಿ ಕೆಲಸ ಮಾಡಿದ್ದಾವೆ. ಅದು ಶ್ಲಾಘನೀಯ. ಇನ್ನೊಂದೇಂದ್ರೆ, ಇಡೀ ಇನ್ನೊಂದೇಂದ್ರೆ ಇದಾಗಿದ್ದಾದ್ಮೇಲೆ ಬಹಳಷ್ಟು ದೇಶಗಳಿಂದ, ಮಲೇಷಿಯಾದಿಂದ, ಇಂಡೋನೇಷಿಯಾದಿಂದ ಎಲ್ಲ ಆರ್ಡರ್ಸ್ ಬಂದಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ನಮ್ದು ಇಂಡಿಯಲ್ಲಿ ಸಾಕಷ್ಟು ಕಂಪ್ನಿಗಳಿದಾವೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಆಗುತ್ತೆ. ಇನ್ನೊಂದೇಂದ್ರೆ, ಇವಾಗ ನೋಡಿ, ಈ ರಾತ್ರಿ ಮುಗಿಸ್ಬಿಡೋಕಂದ್ರೆ ನೋಡಿ, ನಮ್ಗೆ ಆಂತರಿಕ ಸಮಸ್ಯೆ ಒಂದು ಹೇಳ್ತೀನಿ, ನಕ್ಸಲ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಸುಮಾರು 40-50 ವರ್ಷದಿಂದ ಇದೆ. ರಾತ್ರಿ ನಾಳೆ ಬೆಳಗ್ಗೆ ನಿಲ್ಲಿಸ್ಬಿಡಿ ಅಂತ ಕಾಂಗ್ರೆಸ್ ಸರ್ಕಾರ ಇದ್ದವ್ರು ನಿಲ್ಸಕ್ಕಾಗಲಿಲ್ಲ. ಇವತ್ತಿನ ದಿವಸ BJP ಸರ್ಕಾರ 11-12 ವರ್ಷ ಇದ್ರು, ರಾತ್ರಿ ನಿಲ್ಸಕ್ಕಾಗಲ್ಲ. ಅವ್ರು ಇನ್ನೂ 3 ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸಮಸ್ಯೆ ಆಗ್ತಿದೆ. ಇವಾಗ ನೋಡಿ, ಶ್ರೀಲಂಕಾದಲ್ಲಿ LTTE ಇದ್ರು, ಅವರು 30 ವರ್ಷ ಇದ್ರು. ಏನು ಇದಕ್ಕಿದ್ದಂಗೆ ರಾತ್ರಿ ಹೋಗಿ ಮಾಡಲಿಕ್ಕಾಗಿಲ್ಲ. ಅಮೆರಿಕಾಗೂ ಇವತ್ತಿನ ದಿವಸ ಮೆಕ್ಸಿಕೋ ಇಂದ ಇನ್ಫಿಲ್ಟ್ರೇಟ್ ಆಗ್ಬಿಡ್ತಾರೆ. ಅವ್ರದ್ದು ಸಮಸ್ಯೆ 50 ವರ್ಷದಿಂದ ಇದ್ದೇ ಇದೆ, ಅವ್ರಿಗೂ ತಡೆಯಕ್ಕಾಗ್ತಿಲ್ಲ. ಕೆಲವು ದೇಶದ ಸಮಸ್ಯೆಗಳನ್ನ ರಾತ್ರಿ ಮಾಡ್ಲಿಕ್ಕಾಗಲ್ಲ. ಆದ್ರೂ ಈ ಒಂದು ನಡೆ ಏನಿದೆ, ರಾಜತಾಂತ್ರಿಕವಾಗಿ ಭಾರತ ಒಂದು ಗೆಲುವು ಸಾಧಿಸಿದೆ. ನಮ್ಮ ಸೈನ್ಯ ಒಂದು ಒಳ್ಳೆ ಕ್ರಮ ಕೈಗೊಂಡಿದೆ. ಇದೇ ಒಂದು ದಿಟ್ಟ ನಿರ್ಧಾರ ತಗೊಂಡು ನಮ್ಮ ದೇಶದ ಸುಭದ್ರವಾಗಿ ಕಾಪಾಡಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ. ಬಿಜೆಪಿ ಈಗ ನಟರಾಜ್ ಗೌಡ್ರು ಮಾತಾಡಬೇಕು. ನಟರಾಜ್ ಗೌಡ್ರೆ, ಪಾಯಿಂಟಿಗೆ ಬರೋದಾದ್ರೆ ನೋಡಿ, ನಿಯೋಗದಲ್ಲಿ ಶಶಿ ತರೂರ್ ಅವ್ರು ಇರೋದನ್ನ ನೀವು ಹೆಂಗೆ ಸ್ವಾಗತಿಸ್ತೀರಿ? ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಸರಿ ಇಲ್ಲ ಈ ನಿರ್ಧಾರ ಅನ್ನುವಂಥದ್ದ? ಒಂದೊಂದಾಗಿ ಬರೋಣ, ಕ್ಲಾರಿಟಿ ಕೊಡ್ತಾ ಹೋಗಿ. ವಿ ಅಕ್ಸೆಪ್ಟ್. ಯಾಕಂದ್ರೆ ನೋಡಿ, ಒಂದು ಭಾರತ ಸರ್ಕಾರವಾಗಿ ವಿರೋಧ ಪಕ್ಷಗಳನ್ನು ತೆಗೆದುಕೊಂಡು ನಾವು ಒಂದು ರಾಜತಾಂತ್ರಿಕ ನೀತಿಯನ್ನು ಮಾಡ್ತೀವಿ, ವಿದೇಶಾಂಗ ನೀತಿ ಮಾಡ್ತೀವಿ ಅಂತ ಹೇಳಿದಾಗ ಅದು ನೋ ಅನ್ನೋದು ಅಪಸ್ವರ ಆಗುತ್ತೆ. ಅದು ನಂತರ ಅಲ್ಲಿ ಹೋಗಿ ರಿಪೋರ್ಟ್ ತಗೊಂಡ್ ಬಂದ್ಮೇಲೆ ನಂತರ ಈಗ ಶಶಿ ತರೂರು ನಮ್ಮ AICC ನಮ್ಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಮತಿ ತಗೊಂಡಿದ್ದಾರಾ ಇಲ್ವಾ ಅದು ಬೇರೆ ವಿಷಯ, ಅದು ನನ್ಗೆ ಮಾಹಿತಿ ಇಲ್ಲ. ಆದ್ರೆ ಇದು ಎಲ್ಲರನ್ನು ತೆಗೆದುಕೊಂಡು ಹೋಗುವಂತದ್ದು ಒಂದು ಒಳ್ಳೆಯ ನಿರ್ಧಾರ. ಮುಂದೆ ಓಕೆ, ನನ್ಗೆ ಗೊತ್ತಾಯ್ತು, ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಆಯ್ತು. ಆಪರೇಷನ್ ಸಿಂಧೂರ ಅಂದಾಗ ಟ್ರಂಪ್ ನೇನು ಕೇಳಿ ಮಾಡಲಿಲ್ಲ. ಕದನ ವಿರಾಮ ಅಥವಾ ಸೀಸ್ ಫೈರ್ ಅನ್ನುವಂಥ ನಿರ್ಧಾರ ಬಂದಾಗಲೂ ಕೂಡ ಟ್ರಂಪ್ ನೇನು ಹೇಳಲಿಲ್ಲ. ವೈ ಟ್ರಂಪ್ ಇಲ್ಲಿ ಉಪಸ್ಥಿತಿ? ಯಾಕೆ ನೀವು ಟ್ರಂಪ್ ಅನ್ನುವಂಥ ಪದಪ್ರಯೋಗವನ್ನ ರಿಪೀಟೆಡ್ಲಿ ಮಾಡ್ತಾ ಇದ್ದೀರಿ? ಅದನ್ನು ಮೋದಿನೂ ಹೇಳಲಿಲ್ಲ, ವಿದೇಶಾಂಗ ಸಚಿವರು ಹೇಳಲಿಲ್ಲ, ಅಥವಾ ರಕ್ಷಣಾ ಸಚಿವರು ಹೇಳಲಿಲ್ಲ, ಗೃಹ ಸಚಿವರು ಹೇಳಲಿಲ್ಲ. ಕಾಂಗ್ರೆಸ್ ಪದೇ ಪದೇ ಟ್ರಂಪ್ ಅಂತ ಯಾಕೆ ಹೇಳ್ತಾ ಇದೆ ಅಂತ ನೋಡಿ. ಏನ್ ಗೊತ್ತಾ, ಆಪರೇಷನ್ ಸಿಂಧೂರ ಮಾಡ್ತೀವಿ ಅಂತಂದಾಗ ನಮ್ದು ವಿರೋಧ ಪಕ್ಷವಾಗಿ ಏನೇ ಕ್ರಮ ತಗೊಂಡ್ರು ನಿಮ್ ಬೆಂಬಲ ಇದೆ ಅಂತ ಹೇಳಿ ಮಾನ್ಯ ಖರ್ಗೆ ಅವರು, ಮಾನ್ಯ ರಾಹುಲ್ ಗಾಂಧಿ ಅವರು ಅಧಿಕೃತವಾಗಿ ಪ್ರೆಸ್ ಮೀಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಆಗಿದ್ದು ಹಂಗಂದ್ರೆ ಏನ್ ಗೊತ್ತಾ, ನೀವೇನೇ ಕ್ರಮ ತಗೊಂಡ್ರು. ಆದ್ರೆ ಇದು ನೋಡಿ, ಈ ಶಿಮ್ಲಾ ಒಪ್ಪಂದದ ಪ್ರಕಾರ ದ್ವಿಪಕ್ಷೀಯ ಮಾತುಕತೆಯಲ್ಲೇ ಏನಾದ್ರೂ ಆಗ್ಬೇಕು ಹೊರತು ನಾವೇನೇ ಘೋಷಣೆ ಮಾಡಿದ್ರು ನಮ್ಮ
ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಹೊರತು ಇನ್ನೊಬ್ಬ ದೇಶದ ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ ಘೋಷಣೆ ಮಾಡೋಂಗಿಲ್ಲ. ಟ್ರಂಪ್ ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅಂದ್ರೆ, ನಾನು ವ್ಯಾಪಾರ ಮಾಡಲ್ಲ ಅಂತ ಎದುರಿಸಿ ನಾನು ಕದನ ವಿರಾಮಕ್ಕೆ ತಂದಿದ್ದೀನಿ ಅಂತ ಅವ್ರು ಘೋಷಣೆ ಮಾಡ್ಕೊಂಡಿರೋದು. ಹೊರ ದೇಶಗಳಲ್ಲಿ ಭಾರತ ಇದನ್ನ ಅವರು ಮಾಡಿದ್ರು ಅಂತ ಹೇಳಿ ನಾವನ್ನ ಬೀಲಿಟ್ಲು ಮಾಡ್ದಂಗೆ, ಅಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಕುಂದಿಸೋ ರೀತಿಯಲ್ಲಿ ಅದು ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಆ ಸಮಯದಲ್ಲಿ ಏನಂದ್ರೆ, ಕೇಂದ್ರ ಸರ್ಕಾರ ನೇರವಾಗಿ ಇದಕ್ಕೆ ನೀವು ಮೂಗು ತೂರ್ಸೋ ಆಗಿಲ್ಲ ಅಂತ ಹೇಳಿ ಅಧಿಕೃತವಾದ ಹೇಳಿಕೆಯನ್ನ ಕೊಡಬೇಕು. ಅದು ಸಂಪೂರ್ಣವಾಗಿ ಇಡೀ ಬುದ್ಧಿವಂತಿಕೆ ಏನ್ ಗೊತ್ತಾ, ಸಮ್ಟೈಮ್ಸ್ ನಾನು ಅಪಾರ್ಟ್ ಫ್ರಮ್ ದಿಸ್ ಮಾತಾಡೋದು ನೋಡಿ, ಕೆಸರ ಜೊತೆ ಗುದ್ದಾಡಿದ್ರೆ ಮೈ ಕೆಸರಾಗುತ್ತೆ, ಗಂಧದ ಜೊತೆ ಗುದ್ದಾಡೋಣ ಅಲ್ವಾ? ಯಾರದು ಟ್ರಂಪ್ ಊಹಿಸಿ ಭಾರತ ಹಂತವಾಗಿ ಕಳೆದ 75 ವರ್ಷಗಳಿಂದ ಸುದೀರ್ಘವಾಗಿ ಬೆಳೀತಾ ಇದೆ. ಇಲ್ಲ, ನಾವು ಇಂಡಿಪೆಂಡೆಂಟ್ ಆಗಿ, ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ದು ಅಲಿಪ್ತ ನೀತಿ ಇರೋದ್ರಿಂದ, ನಾವು ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ನಮ್ದು ಶಿಮ್ಲಾ ಒಪ್ಪಂದ ಇರೋದ್ರಿಂದ, ನಾವು ರಾಜತಾಂತ್ರಿಕ ನೀತಿಗಳನ್ನ ಯಾರೋ ಏನೋ ಮಾತಾಡ್ತಾರೆ ಅಂತ ನಾವು ಸುಮ್ಮನಿರ್ಲಿಕ್ಕೆ ಸಾಧ್ಯ ಆಗಲ್ಲ. ನೇರವಾಗಿ ಒಬ್ಬ ವಿದೇಶಾಂಗ ಇಲಾಖೆಯಿಂದ ಯಾರು ಕಾರ್ಯದರ್ಶಿ ಹೇಳಿದ್ರು ಕೂಡ ಟ್ರಂಪ್ಗೂ ಇದಕ್ಕೆ ಸಂಬಂಧ ಇಲ್ಲ, ನೀವು ಇದನ್ನ ಮಾತಾಡಬಾರ್ದಾಗಿತ್ತು ಅಂತ ಒಂದು ನೇರವಾಗಿ ಉತ್ತರ ಕೊಟ್ರೆ ತಪ್ಪಿಲ್ಲ. ಅದು ಕೊಡಬೇಕು. ಅದೇ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ. ನಮ್ಮ ಬಿಜೆಪಿ ವಕ್ತಾರರು ಒಂದು ಮಾತು ಹೇಳಿದ್ರು, ಬಿಜೆಪಿ ವಕ್ತಾರರು, ನಾವು ಪರಮಾಣು ಪರೀಕ್ಷೆ ಮಾಡೋದಿಲ್ಲ. ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರೋ ರೀತಿಯಲ್ಲಿ ಯಾವ ವಿದೇಶಿ ವ್ಯಕ್ತಿ ಕೂಡ ಮಾಡೋಂಗಿಲ್ಲ. ನೋಡಿ, ಅಮೆರಿಕ ನರೇಂದ್ರ ಮೋದಿ ಅವರಿಗೆ ವೀಸಾ ನಿರಾಕರಣೆ ಮಾಡ್ತು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ. ಅವಾಗ ನಾವು ಮನಮೋಹನ್ ಸಿಂಗ್ ಅವರು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ದೇಶದ ಪ್ರಜೆ ಮೇಲೆ ನೀವು ನಿರ್ಬಂಧ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ನೀವು ಗಮನಿಸ್ಬಿಟ್ರೆ ಅವರೇ ಕನ್ಫ್ಯೂಸ್ ಮಾಡ್ಕೊಂಡಂಗಾಯ್ತು. ನಾವು ಟ್ರಂಪ್ ಆಂಗಲ್ ನಾನು ಬರಲ್ಲ, ನಾನು ನಮ್ಮ ದೇಶದ ಆಂಗಲ್ ಇಂದ ಮಾತಾಡ್ತೀನಿ. ಎರಡು ವಿಷಯ ಇದೆ. ಬಿಜೆಪಿ ವಕ್ತಾರರು, ನನಗೆ ನಿಮ್ಮಿಂದ ಉತ್ತರ ಬೇಕು ನಟರಾಜ್ ಗೌಡ್ರೆ. ನಮ್ಮ ಕಾಂಗ್ರೆಸ್ನ ಎಲ್ಲಾ ಹಿರಿಯ ನಾಯಕರು ಬಹಳ ಪ್ರಬುದ್ಧರಾಗಿ ದೇಶದ ಹಿತದೃಷ್ಟಿಯಿಂದ ಅತ್ಯುತ್ತಮವಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ನಾನು ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಟ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ನಟರಾಜ್ ಗೌಡ್ರೆ? ತಲೆ ಕೆಟ್ಟೋಗಿದೆ. ಈಗ ನೋಡಿ ಹೇಳ್ತೀನಿ ಕೇಳಿ. ಕೇಂದ್ರ ಸರ್ಕಾರದ ಒಂದು ಹೊಣೆ, ರಾಜ್ಯ ಕಾಂಗ್ರೆಸ್ ನಾಯಕರು ಏನಾದ್ರು ಹೇಳಿ ಅದು ಸರಿ ತಪ್ಪು ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಏನ್ ಮಾತಾಡ್ಬೇಕಾಗಿರೋದಂದ್ರೆ, ಕೇಂದ್ರ ಸರ್ಕಾರ ಒಂದು ಅಧಿವೇಶನವನ್ನ ಕರೆದು, ಈಗ ನೀವ್ ಹೇಳಿದ್ರಿ 16,000 ಕೋಟಿ ನಷ್ಟ ಆಗಿರಬಹುದು ಅಂತ ತಾವ್ ಹೇಳ್ತಾ ಇದ್ರಲ್ಲ, ಇಂಥವ್ ಏನಾದ್ರು ಮಾಹಿತಿ ಇದ್ರೆ ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡ್ಬೇಕಿದೆ. ಇದಕ್ಕೆ ನಾವು ಈಗ ಇದು ಏನ್ ಗೊತ್ತಾ, ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ನಾವು ಪಲಾಯನ ಮಾಡೋದಲ್ಲ. 1948 ಹೋಗಿ ಕಾಶ್ಮೀರವನ್ನ ಬಿಟ್ಕೊಟ್ರು ಇಲ್ಲ. ಅವಾಗ 565 ಚಿಕ್ಕ ರಾಜ್ಯ ಸಂಸ್ಥಾನಗಳನ್ನ ಸೇರಿಸಿ ಭಾರತ ಅಂತ ಮಾಡಿದ್ದೆ ಕಾಂಗ್ರೆಸ್, ನೆಹರು ಮತ್ತೆ ಪಟೇಲ್. ಅದು ಇತಿಹಾಸ ಗೊತ್ತಿರೋರು ಮಾತ್ರ ಇತಿಹಾಸ ಗೊತ್ತಿರ್ತದೆ. ಇತಿಹಾಸ ಗೊತ್ತಿರೋರು ವಾಟ್ಸ್ಆಪ್ ಕಷ್ಟ ಆಗುತ್ತೆ. ಆಮೇಲೆ ಇಂದಿರಾ ಗಾಂಧಿ ಅವರು 1974ರಲ್ಲಿ ಇಂದಿರಾ ಗಾಂಧಿ ಅವರು ಲಾಫಿಂಗ್ ಬುದ್ಧ ಅಂತ ಹೇಳಿ ಪರಮಾಣು ಫಸ್ಟ್ ಟೈಮ್ ಪರೀಕ್ಷೆ ಮಾಡಿಸಿದ್ದು ಇಂದಿರಾ ಗಾಂಧಿ ಅವರು, ಇವರಲ್ಲ. ಲಾಫಿಂಗ್ ಬುದ್ಧ ಅಂತ 1974 ಅಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಅದು ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಅವರು ಬರೀ ವಾಜಪೇಯಿ ಮಾಡಿದ್ರು, ನಾವು ಮೋದಿ ಮಾಡಿದ್ರು. ಇತಿಹಾಸ ತಿಳ್ಕೊಬೇಕು, ಬರೀ ವಾಟ್ಸ್ಆಪ್ ಇತಿಹಾಸ ಕರಾರವಾಗಿ ತಿಳ್ಕೊಂಡು ಮಾತಾಡ್ಬೇಕು. ಆಮೇಲೆ ಭಾರತ 1974 ಅಲ್ಲಿ, ಅದರಿಂದನೇ ಇಡೀ ಪ್ರಪಂಚಕ್ಕೆ ಭಾರತ ಒಂದು ಪರಮಾಣು ಶಕ್ತಿಯಾಗಿ ಒಂದು ಶಕ್ತಿಶಾಲಿ ದೇಶವಾಗಿ ಹೊರಹೊಮ್ಮಿದ್ದು 1971 ನಂತರ. 48 ಇಂದ 1971 ದೇಶ ಯಾವ ಸ್ಥಿತಿನಲ್ಲಿ ಇತ್ತು ಅಂತ ತಿಳ್ಕೊಬೇಕಾಗಿತ್ತು. ಲೆಟ್ ಅಸ್ ವೈಂಡ್ ಅಪ್. ನೈಸ್, ಗಾಟ್ ಇಟ್ ನಟರಾಜ್ ಗೌಡ್ರೆ. ಲಾಸ್ಟ್ ಸ್ಟೇಟ್ಮೆಂಟ್ ಸರ್, ಒಂದು ಲೈನಲ್ಲಿ ಹೇಳ್ಬಿಡಿ ಸೈಯದ್ ಸರ್. ಮೇಡಮ್ ಅವರೇ ನೋಡಿ, ಈಗ ಸದ್ಯಕ್ಕೆ ಯುದ್ಧ ಅಂತ ಏನಿಲ್ಲ, ಯುದ್ಧ ನಾವು ಮಾಡೋಕ್ಕೆ ಹೋಗಿಲ್ಲ. ನಾವು ಬೇರೆ ಈ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಮಾತ್ರ ಹೊಡೆದಿರೋದು. ಇವಾಗ ಇವ್ರು ಹೇಳ್ತಾರೆ ಯುದ್ಧ ಅಂತ. ಇವಾಗ ನಮಗೂ ಮನುಷ್ಯತ್ವ ಅಂತ ಒಂದಿದೆ. ಅಲ್ಲಿನ ಪ್ರಜೆಗಳು, ಅವರು ಅಮಾಯಕರು, ಅವ್ರ ಮೇಲೆ ತಗೊಂಡೋಗಿ ನಾವು ಬಾಂಬ್ ಹಾಕಿ 1000 ಜನ ಕೊಂದಾಗ್ಬಿಟ್ರೆ ನಾಳೆ ಇಡೀ ವಿಶ್ವ ನಮ್ಮನ್ನ ಏನು ಅನ್ನುತ್ತೆ. ಹಂಗಾಗಿ ಇವಾಗ ನಾವು ಏನು ಟಾರ್ಗೆಟ್ ಮಾಡಿದ್ವಿ, ಟೆರರಿಸಮ್ ಕ್ಯಾಂಪ್ಗಳು ಅದು ಮಾಡಿದ್ವಿ. ಹಾಫೀಸ್ ಸಯೀದ್ 14 ಮಂತಂದವರು ಫ್ಯಾಮಿಲಿ ಮೆಂಬರ್ಸ್ ಸತ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಪೆಟ್ಟು ಅವ್ರಿಗೆ ಯಾವುದೂ ಇಲ್ಲ. ಆಯ್ತಾ ಮೇಡಮ್? ಸೊ ಇವತ್ತು ನಾವು ಭಾರತ ಸರ್ಕಾರ ಮೇಲೆ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು. ನೋಡಿ, ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಇದೇ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಯುದ್ಧ ಬೇಡ, ಶಾಂತಿ ಇದ್ರು. ಈಗ ಹೇಳ್ತಿದ್ರೆ ಸೀಸ್ ಫೈರ್ ಯಾಕೆ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಸೊ ಇವರಲ್ಲಿ ಡಬಲ್ ಅಜೆಂಡಾ ಗೊತ್ತಾಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ಮಾತು ಕೇಳ್ಕೊಂಡು ಮೋದಿ ನಿಲ್ಲಿಸ್ಬಿಟ್ರ? ನಿಮ್ಮ ಸ್ಟ್ಯಾಂಡ್ ಹೇಳಿ, ಓಡ್ ಬರ್ಬೇಡ್ರಿ ನಟರಾಜ್ ಗೌಡ್ರೆ. ಮೋದಿ ಅವರು ಸ್ವಲ್ಪ ಧೈರ್ಯವಾಗಿರ್ಲಿ, ನಾವಿದ್ದೀವಿ. ಮೋದಿ ಆಯ್ತು. ಗಾಟ್ ಇಟ್. ಒಟ್ಟಾರೆ ನಾವು ನೋಡೋದಾದ್ರೆ
ಆಪರೇಷನ್ ಸಿಂಧೂರ 26 ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮವನ್ನು ಅಳಿಸಿದ್ರು. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವೇನು ಅನ್ನುವಂಥ ಪ್ರಶ್ನೆಗೆ ಆಪರೇಷನ್ ಸಿಂಧೂರ ಆಗಿದೆ. ಹಾಗಂತ ಉಗ್ರವಾದ ಬೇರ್ಮಟ್ಟದಿಂದ ಕಿತ್ತೋಯ್ತಾ? ನೋ. ಆಪರೇಷನ್ ಸಿಂಧೂರ ಮುಂದುವರಿತಾನೇ ಇರುತ್ತೆ. ಇದೆಲ್ಲದರ ನಡುವೆ ಒಂದು ನಿಯೋಗವನ್ನು ರಚನೆ ಮಾಡಲಾಗಿದೆ. ಆ ನಿಯೋಗದ ಮೂಲಕ ಅಮೇರಿಕ ಇರ್ಬೋದು, ಲಂಡನ್ ಇರ್ಬೋದು, UAE ಇರ್ಬೋದು, ಅರಬ್ ಕಂಟ್ರೀಸ್ ಇರ್ಬೋದು, ಇಲ್ಲಿಗೆಲ್ಲ ನಿಯೋಗ ಹೋಗುತ್ತೆ. ಪಾಕಿಸ್ತಾನದ ಧೋರಣೆ, ಅವರು ನಡೆದುಕೊಳ್ತಿರುವಂಥ ರೀತಿ, ಅವರ ಬೇಜವಾಬ್ದಾರಿತನ, ಅವರು ಯಾವುದನ್ನು ಪೋಷಿಸ್ತಾ ಇದ್ದಾರೆ, ಇದನ್ನೆಲ್ಲ ಲ್ಯಾಂಡ್ ಮಾಡ್ತಾರೆ. ಸೇಮ್ ಟೈಮ್ ಭಾರತ ಇಂಥೆಲ್ಲ ಸಂದರ್ಭಗಳಲ್ಲಿ ಯಾವ ನಿಲುವು, ಯಾವ ನಿರ್ಧಾರ, ಯಾವ ಕಾರಣಕ್ಕೆ ತಗೊಳ್ತು ಅನ್ನೋದನ್ನು ಪ್ರಸ್ತುತಪಡಿಸ್ತಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಿಲುವು ಹೇಗಿತ್ತು ಅನ್ನೋದು 4 ಮಂದಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಅದರಲ್ಲಿ ಶಶಿ ತರೂರ್ ಇದ್ದಾರೆ, ಕನ್ನಿಮೋಳ್ ಇದ್ದಾರೆ, ಹೀಗೆ ಬಹಳಷ್ಟು ಮಂದಿ ಇದ್ದಾರೆ. ಸರ್ವ ಪಕ್ಷಗಳನ್ನು ಜೊತೆಗೂಡಿಸ್ಕೊಂಡು ಹೋಗ್ತಿರುವಂಥ ಭಾರತದ ಈ ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.